Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, GFGC, Vijayanagar, Bangalore. In this session, we'll focus on some of the very important issues concerning the working of WTO. ಈ ಸಂಚಿಕೆಯಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯ ಕಾರ್ಯನಿರ್ವಹಣೆಯಲ್ಲಿ ಬಹಳ ಪ್ರಮುಖವಾಗಿರುವಂಥ ವಿಷಯಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಬಹಳ ಪ್ರಮುಖವಾಗಿ ಕಾಡುವಂಥ ಇಶ್ಯೂಸ್ ಯಾವುದು ಅಂತ ಹೇಳಿದ್ರೆ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಿದ್ದು ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ಟೆಲಿಕಾಮ್ ಆ್ಯಂಡ್ ರೆಗ್ಯುಲೇಟರಿ ಇಶ್ಯೂಸ್ಗೆ ಸಂಬಂಧಪಟ್ಟಿದ್ದು, ಆಮೇಲೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಮತ್ತು ಟ್ಯಾರಿಫ್ಸ್ ಆ್ಯಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಗೆ ಸಂಬಂಧಪಟ್ಟಿದ್ದು, ಪರಮಾಧಿಕಾರಕ್ಕೆ ಸಂಬಂಧಪಟ್ಟಿದ್ದು, ಆಮೇಲೆ ವಿದೇಶಿಯ ವಿನಿಮಯ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಿದ್ದು, ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ಆ್ಯಂಟಿ ಡಂಪಿಂಗ್ ಇಶ್ಯೂಸ್. ಸೊ ಹಲವಾರು ಇಶ್ಯೂಸ್ಗಳಿದೆ. ಬಟ್ ಆದರೆ ನಾವು ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಮ್ಮ ಒಂದು ಫೋಕಸ್ಸು ವ್ಯವಸಾಯ ಅಥವಾ ಅಗ್ರಿಕಲ್ಚರ್ ಮತ್ತು ಪರಮಾಧಿಕಾರ, ಅದ್ರ ಜೊತೆಯಲ್ಲಿ ಇನ್ನಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಚಿಂತೆ ಮಾಡೋಣ. ಬನ್ನಿ ಈಗ ನೋಡೋಣ, ವಾಟ್ ಆರ್ ಸಮ್ ಆಫ್ ದ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್ other than agriculture and sovereignty. The first one, rich countries are able to maintain high import duties and quotas in certain products, blocking imports from developing countries. ವಿಶ್ವ ವ್ಯಾಪಾರ ಸಂಘಟನೆಯ ಮುಖ್ಯ ಉದ್ದೇಶ ಉತ್ತಮ ರೀತಿಯಲ್ಲಾಗಿರುವಂತಹ ವ್ಯಾಪಾರ ಮಾಡಲಿಕ್ಕೆ ಅವಕಾಶಗಳನ್ನ ಕಲ್ಪಿಸಬೇಕು ಅಂತ. ಬಟ್ ಆದರೆ ಶ್ರೀಮಂತ ರಾಷ್ಟ್ರಗಳು ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಹೊರಗಡೆ ದೇಶದಿಂದ ನನ್ನ ದೇಶಕ್ಕೆ ಯಾವ ಒಂದು ಸಾಮಗ್ರಿಗಳು, ಉಪಕರಣಗಳು ಅಥವಾ ಪದಾರ್ಥಗಳು ಬರಬಾರ್ದು ಅಂತ ಕೆಲವು ನಿಬಂಧನೆಗಳನ್ನ ಹಾಕಿದೆ. ಅಫ್ಕೋರ್ಸ್ ಟ್ಯಾರಿಫ್ ಅನ್ನುವಂಥದ್ದು, ತೆರಿಗೆ ಅನ್ನುವಂಥದ್ದು ಹಲವಾರು ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ಡೈರೆಕ್ಟಾಗಿ ಹಣಕಾಸಿನ ಅಡಚಣೆಯನ್ನು ಹಾಕುವಂಥದ್ದು. ಟ್ಯಾರಿಫ್ ಆ್ಯಕ್ಚುಲಿ ಕಮ್ಸ್ ಇನ್ ವೇರಿಯಸ್ aspects or various forms. One aspect is directly monetary impediments for entering commodities. ಇನ್ನೊಂದು ನಮ್ಗೆ ಕಾಣಿಸುವಂಥದ್ದು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್, ಎಸ್ಪೆಷಲಿ ಕೊಟಾಸ್ಗಳು. ಅಂದರೆ ನಿಮ್ಮ ಒಂದು ದೇಶದ ಪದಾರ್ಥಗಳು ನಮ್ಮ ದೇಶಕ್ಕೆ ಎಂಟ್ರಿ ಕೊಡಬೇಕು ಅಂದರೆ ಕೇವಲ ಇಷ್ಟು ಟನ್ಗಳು ಮಾತ್ರ ನಾವು ಒಳಗೆ ಎಂಟ್ರಿ ಕೊಡ್ತೀವಿ, ಅದಕ್ಕಿಂತ ಹೆಚ್ಚು ನೀವು ಒಳಗೆ ಬರುವಂತಿಲ್ಲ. ಇದಕ್ಕೆ ನಾವು ಕೊಟ ಅಂತ ಕರಿತೀವಿ. ಸೊ ದಿಸ್ ಈಸ್ ಒನ್ ವೆರಿ ಸಿಗ್ನಿಫಿಕೆಂಟ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್. ಸೊ WTO ರಾಷ್ಟ್ರಗಳಿಗೆ ತಮ್ಮ ತೆರಿಗೆಯ ಪ್ರಮಾಣನ ಕಡಿಮೆ ಮಾಡಿ ಅಂತ ಹೇಳಿದರೂ ಕೂಡ ಶ್ರೀಮಂತ ರಾಷ್ಟ್ರಗಳು ತೆರಿಗೆ ರಹಿತವಾಗಿರುವಂತಹ ಕೊಟಾ ಸಿಸ್ಟಮ್ಮು ಮತ್ತು ಇತರ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ಗಳನ್ನ ಅಡ್ಡ ಹಾಕಿ ಚಿಕ್ಕ ಪುಟ್ಟ ದೇಶ, ಪ್ರಗತಿ ಹೊಂದಿರುವಂಥ ದೇಶ, ಬಡ ರಾಷ್ಟ್ರಗಳಿಂದ ಬರುವಂತಹ ಉತ್ಪಾದನೆಗಳಿಗೆ ಕಡಿವಾಣ ಹಾಕ್ತಾ ಇದೆ. According to the statement made at United Nations Conference on Trade and Development in 2005, the use of non-tariff barriers based on amount and control of price level has decreased significantly from 45% in 1994 to 15% in 2000. That is very good development. So ಅಂಟಾಡಿನ ವರದಿ ಪ್ರಕಾರ ಈ ಟ್ಯಾರಿಫ್ ಬ್ಯಾರಿಯರ್ಸ್ಗಳು ಕಡಿಮೆ ಆಗ್ತಾ ಇದೆ. ದಟ್ ಈಸ್ ಒನ್ ಆಫ್ ದ ಮೇಜರ್ ಅಜೆಂಡಾ ಫಾರ್ WTO. ಸೊ ಯಾವಾಗ ತೆರಿಗೆ ಕಡಿಮೆ ಆಗುತ್ತೋ ಬಡ ರಾಷ್ಟ್ರಗಳು, ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳಿಂದ ಶ್ರೀಮಂತ ರಾಷ್ಟ್ರಗಳ ಮಾರುಕಟ್ಟೆ ಲಭ್ಯವಾಗುತ್ತೆ. ಬಟ್ ಆದರೆ ಸೆಕೆಂಡ್ ಆಸ್ಪೆಕ್ಟ್ ನೋಡಿ, while the use of non-tariff barriers increased from 55% in 1994 to 85% in 2004. ಇಲ್ಲಿ ಕಡಿಮೆ ಮಾಡಿದ್ರು, ಅಲ್ಲಿ ಜಾಸ್ತಿ ಮಾಡಿದ್ರು. ಸೊ ಹೀಗಾಗಿ ಈ ಒಂದು ವ್ಯವಸ್ಥೆ ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳಿಗೆ ದೊಡ್ಡ ತಲೆನೋವಾಗಿ ಕೂತ್ಕೊಂಡಿದೆ.
The maintenance of high production of agriculture in developed countries while developing ones are pressed to open their markets. Again, ವ್ಯಾಪಾರ ಸಂಘಟನೆ ಹೇಳುತ್ತೆ ಇಡೀ ವಿಶ್ವನೇ ಭಾಳ ಮುಕ್ತವಾಗಿರುವಂಥ ವ್ಯವಸ್ಥೆ ಮಾಡ್ಕೊಂಡಿರಬೇಕು ಅಂತ. ಆದರೆ ಶ್ರೀಮಂತ ರಾಷ್ಟ್ರಗಳು ಏನು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, WTOಯಲ್ಲಿ ಕಾಣುವಂತಹ ಕೆಲವು ಲೋಪಗಳನ್ನ ಇಟ್ಕೊಂಡು, ಕೆಲವು ಅಗ್ರಿಮೆಂಟಲ್ಲಿ ಕಾಣುವಂತಹ ಕೆಲವು ಚಿಂತನೆಗಳನ್ನ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅಂದರೆ, ಅವರು ತಮ್ಮ ದೇಶದಲ್ಲಿರುವಂತಹ ರೈತರಿಗೆ ಕಾಂಪಿಟೇಷನ್ನು ಹೊರತುಪಡಿಸಿ ಬೇರೆ ಒಂದು ಮಾರುಕಟ್ಟೆ ಲಭ್ಯವಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ದ ಕೇಸ್ ಆಫ್ ವಾಷಿಂಗ್ಟನ್ ಆ್ಯಪಲ್. Many developing countries do not have the capacity to follow the negotiation and participate actively in Doha round. 2001 ದೋಹಾ ಸಭೆಯಲ್ಲಿ ದೊಡ್ಡ ರಾಷ್ಟ್ರಗಳು ತಾಂತ್ರಿಕವಾಗಿ ಎಲ್ಲ ರೀತಿಯಲ್ಲಿ ಬಂದು ಶ್ರೀಮಂತ ರಾಷ್ಟ್ರಗಳ ಚಿಂತನೆಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ WTO ಫೋರಮ್ನ ಬಳಕೆ ಮಾಡ್ಕೊತಾ ಇದ್ರು. ಬಟ್ ಆದರೆ ಬಡ ರಾಷ್ಟ್ರಗಳಿಗೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ, ಅಷ್ಟೊಂದು ಶಕ್ತಿ ಇಲ್ಲ. ತೀಕ್ಷ್ಣವಾಗಿ ಸಂಶೋಧನೆ ಮಾಡಿ ಎಲ್ಲ ರೀತಿಯಲ್ಲಿ ಒಂದು ಅಗ್ರಿಮೆಂಟ್ ನನ್ನ ದೇಶದ ರೈತರಿಗೆ ಏನು ಸಮಸ್ಯೆ ಆಗ್ಬೋದು, ನನ್ನ ದೇಶಕ್ಕೆ ಏನು ಸಮಸ್ಯೆ ಆಗ್ಬೋದು ಅಂತ ಯೋಚನೆ ಮಾಡುವಂಥ ಕೆಪಾಸಿಟಿಗಳಿರೋದಿಲ್ಲ. ಸೊ ಆದ್ದರಿಂದ ಸಣ್ಣ ಚಿಕ್ಕ ತಾಂತ್ರಿಕ ಚಿಂತನೆಗಳನ್ನ ಇಂಟ್ರೊಡ್ಯೂಸ್ ಮಾಡಿ ತಮ್ಮ ಶ್ರೀಮಂತ ಮಾರುಕಟ್ಟೆನ ಕನ್ಸಾಲಿಡೇಟ್ ಮಾಡ್ಕೊಳ್ತಾ ಇದ್ದಾರೆ. The agreement and trade-related aspects of intellectual property rights, example TRIPS, which limits developing countries from utilizing some technology that originates from abroad in their local system, including medicines and agricultural product. ಎಕ್ಸಾಂಪಲ್ ನೋಡಿ, ಇಡೀ ವಿಶ್ವದಲ್ಲೇ ಭಾರತ ವ್ಯಾಕ್ಸಿನ್ ತಯಾರಿಕೆಯಲ್ಲಿ ನಂಬರ್ 1ನಲ್ಲಿದೆ. ವಿ ಮ್ಯಾನುಫ್ಯಾಕ್ಚರ್ಡ್ ವ್ಯಾಕ್ಸಿನ್ಸ್. ಬಟ್ ಆದರೆ ಟ್ರಿಪ್ಸ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಈಗ ವಿದೇಶದಲ್ಲಿ ತಯಾರಾಗುವಂತಹ ರಿಸರ್ಚಿನ ಮೂಲಕ ಒರಿಜಿನೇಟ್ ಆಗಿರುವಂಥ ವ್ಯಾಕ್ಸಿನ್ನ ನಾವು ಇಲ್ಲಿ ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ತಯಾರು ಮಾಡ್ಕೊಡ್ಬೋದು ವಿನಃ ಅದು ಡೈರೆಕ್ಟಾಗಿ ನಾವೇ ಯೂಸ್ ಮಾಡಿಕೊಂಡು ನಮಗೆ ಲೈಸೆನ್ಸ್ ಸಿಗೋದಿಲ್ಲ. ಅಲ್ಲಿ ನಾವು ಇಷ್ಟ ಬಂದಂಗೆ ಸರಬರಾಜು ಮಾಡೋಕ್ಕಾಗೋದಿಲ್ಲ. ಅವರ ಪರ್ಮಿಷನ್ ಇಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಈ ಆಸ್ಟ್ರಾಝೆನ್ಕಾ ವ್ಯಾಕ್ಸಿನು ಇದೇ ರೀತಿಯಲ್ಲಿ ಆಗಿರುವಂಥದ್ದು. ನಮ್ಮ ದೇಶದ ಸೀರಮ್ ಇನ್ಸ್ಟಿಟ್ಯೂಟಿಗೆ ಬಂತು, ಆದರೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಆದರೆ ಮ್ಯಾನುಫ್ಯಾಕ್ಚರ್ ಮಾಡಾದಮೇಲೆ ಎಲ್ಲರಿಗೂ ಕೊಡಲಿಕ್ಕೆ ಅವ್ರ ಕೈಲಿ ಕೆಪಾಸಿಟಿ ಇರಲಿಲ್ಲ. ಸೊ ಇದು ಟ್ರಿಪ್ಸಿನ ಒಂದು ಮೇಜರ್ ಲೋಪಗಳು. ಯಾಕಂದರೆ ತಂತ್ರಜ್ಞಾನ ಮತ್ತು ಇತರ ಪ್ರಮುಖ ವಿಷಯಗಳು ಅಥವಾ ತಾಂತ್ರಿಕ ಚಿಂತನೆಗಳು, ತಾಂತ್ರಿಕವಾಗಿ ಬಳಕೆ ಆಗುವಂತಹ ಪದಾರ್ಥಗಳು ಬಡ ರಾಷ್ಟ್ರಗಳು, ಉಗಮವಾಗಿರುವಂಥ ರಾಷ್ಟ್ರಗಳು ಬಳಸುವಂತಿಲ್ಲ. ಯಾಕಂದರೆ ಇದು ಲೈಸೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಚಿಂತನೆ. ಮತ್ತೆ ಭಾಳ ಪ್ರಮುಖವಾಗಿ ಕಂಡುಬರುವಂಥದ್ದು WTO ಮತ್ತು ಸಾರ್ವಭೌಮತ್ವ ಅಥವಾ ಪರಮಾಧಿಕಾರ. ನಮಗೆಲ್ಲ ಗೊತ್ತು ಪರಮಾಧಿಕಾರ ಅಂದರೆ ಏನು ಅಂತ. ಪ್ರತಿಯೊಂದು ರಾಷ್ಟ್ರವೂ ಕೂಡ ಪರಮಾಧಿಕಾರನ ಅನುಭವಿಸುತ್ತೆ. ರಾಷ್ಟ್ರದ ಒಳಗೆ ಯಾವ ನಿರ್ಧಾರಗಳನ್ನು ಬೇಕಾದರೂ ಯಾವ ಬಾಹ್ಯ ರಾಷ್ಟ್ರಗಳ ಇಂಟರ್ಫಿಯರೆನ್ಸ್ ಇಲ್ಲದೆ ತಗೋಬಹುದು. ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್ ಇನ್ ದ ಕಂಟ್ರಿ. ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್, ಸಿನಾನಿಮಸ್ ಟು ಇಂಡಿಪೆಂಡೆನ್ಸ್. ಸ್ವತಂತ್ರ ಪರಮಾಧಿಕಾರ. ಆದರೆ ನಿಜವಾಗ್ಲೂ ರಾಷ್ಟ್ರಗಳಿಗೆ ಪರಮಾಧಿಕಾರ ಇದೆಯಾ? ನಾವು ಏನನ್ನು ಬೇಕಾದ್ರೂ ಮಾಡ್ಬೋದಾ? ಇಲ್ಲಿರುವಂತಹ ಗೊಂದಲ ಅದೇ. ಲೆಟ್ ಅಸ್ ಗೋ ಬ್ಯಾಕ್ ಟು 1967. ಏನಾಯಿತು? ಲಿಂಡನ್ ಬಿ ಜಾನ್ಸನ್ನು ಹಡಗುಗಳು ತುಂಬ
ಗೋಧಿನ ಕಳಿಸ್ದ ನಮ್ಮ ದೇಶಕ್ಕೆ. ತಗೊಳ್ಳಿ, ನಿಮ್ಮ ಜನಗಳು ಸಾಯ್ತಾ ಇದ್ದಾರೆ, ಬರಗಾಲ ಬಂದಿದೆ, ತಗೊಳ್ಳಿ ಅಂತ. ಸ್ವತಂತ್ರವಾಗಿರುವಂಥ ಭಾರತಕ್ಕೆ ಅನುದಾನ ಬೇಕಾಗಿತ್ತು, ನಾವು ಸ್ವೀಕಾರ ಮಾಡೋಕ್ಕೆ ಮುಂದೆ ಆದ್ವಿ. ಆದರೆ ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿ ಬಂದಂತಹ ದೊಡ್ಡ ದೊಡ್ಡ ಹಡಗುಗಳು, ಗೋಧಿಯನ್ನು ತುಂಬಿಕೊಂಡಂಥ ಹಡಗುಗಳು ಸಡನ್ನಾಗಿ ನಿಂತ್ಕೊಂಡ್ವು. ಇಂದಿರಾ ಗಾಂಧಿಯವರು ಲಿಂಡನ್ ಬಿ ಜಾನ್ಸನ್ನ ಕೇಳ್ತಾರೆ, ಅಮೆರಿಕದ ಅಧ್ಯಕ್ಷನ, ಯಾಕಪ್ಪ ನಿಲ್ಲಿಸಿದ್ದೀರಾ ನೀನು? ನಮ್ಮ ಜನಗಳು ಸಾವನ್ನಪ್ತಾ ಇದ್ದಾರೆ, ಭಾಳ ಕಷ್ಟಪಡ್ತಾ ಇದ್ದಾರೆ, ಹಸಿವಿನಿಂದ ಸಾಯ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಹಡಗುಗಳನ್ನ ನಮ್ಮ ಬಂದರಿಗೆ ಕಳಿಸಿ. ಲಿಂಡನ್ ಬಿ ಜಾನ್ಸನ್ ಹೇಳ್ತಾನೆ, ನೋ ಮೇಡಮ್, ನೋ ನೋ ನೋ, ನಾನು ಹೇಳ್ದಂಗೆ ಕೇಳಿ ನೀವು, ಆವಾಗ ನಾನು ಕಳಿಸ್ತೀನಿ. ನಿಮ್ಮ ಹಣಕಾಸಿನ ಮೌಲ್ಯ ಕಡಿಮೆ ಮಾಡಿ ನಾನು ಕಳಿಸ್ತೀನಿ, ಇಲ್ಲ ಅಂದರೆ ಸಮುದ್ರಕ್ಕೆ ಸುರಿತೀವಿ ಅಂತ ಒಂದು ಹಡಗಿನ ಗೋಧಿಯನ್ನು ಸಮುದ್ರಕ್ಕೆ ಚೆಲ್ತಾನೆ. ಇದೇನು ನೋಡಿಸುತ್ತೆ? ನಿಜವಾಗ್ಲೂ ಪರಮಾಧಿಕಾರ ಇದೆಯಾ ನಮಗೆ? ಅಥವಾ ನಮ್ಮ ದೇಶದಲ್ಲಿ ಏನು ಬೇಕೋ ಮಾಡ್ಬೋದಾ? ಅಥವಾ ಹೊರಗಡೆ ಇರುವಂತಹ ಸಂಘ ಸಂಘಟನೆಗಳು, ಸಂಸ್ಥೆಗಳು, ಬೇರೆ ದೇಶಗಳು ನಮ್ಮನ್ನು ಆಟದ ಗೊಂಬೆ ಥರ ಆಡಿಸ್ಬೋದಾ ಗಡ 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 ಅಂತ? ಸೊ ದಿಸ್ ಈಸ್ ದ ಕ್ವೆಶ್ಚನ್. The state consent is an important source of legitimacy for World Trade Organization. ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸ್ವಯಂ ಇಚ್ಛೆಯಿಂದ ಬಂದಂತಹ ಸಂಸ್ಥೆಗಳಾಗಿರುತ್ತೆ. ಸೊ ಆದ್ದರಿಂದ ಆ ಸ್ವಯಂ ಇಚ್ಛೆಯಿಂದ ಬಂದಂತಹ WTO ಏನೇ ನಿರ್ಧಾರಗಳು ತಗೊಳ್ಬೇಕಾದರೂ ಕೂಡ ರಾಷ್ಟ್ರಗಳ ಒಪ್ಪಿಗೆಯನ್ನು ಪಡಿಲೇಬೇಕು. So this itself gives a kind of legitimacy to the World Trade Organization. ರಾಜ್ಯ ಒಪ್ಪಿಗೆ ಕೊಟ್ಟಾದಮೇಲೆ, ರಾಷ್ಟ್ರನೇ ಒಪ್ಪಿಗೆ ಕೊಟ್ಟಾದಮೇಲೆ ಆ ಒಂದು ಒಪ್ಪಂದಕ್ಕೆ ಮತ್ತೇನು ಸಮಸ್ಯೆ ಆಗ್ಬೋದು? State consent is seen as an expression of state's own free will, and therefore when a state consents to the WTO agreement, it can be assumed that WTO membership is in its best interest. ರಾಜ್ಯ ಒಂದು ಸಲ ಒಪ್ಪಿಗೆಯನ್ನು ಕೊಟ್ಟಾದ ಮೇಲೆ, WTO ಅಗ್ರಿಮೆಂಟು ಅಸ್ತಿತ್ವಕ್ಕೆ ಬಂದ ಮೇಲೆ, ರಾಜ್ಯದ ಆಸಕ್ತಿ WTOವಿನ ಅಗ್ರಿಮೆಂಟು ಎರಡೂ ಸಮಾನವಾಗಿದ್ದು, ಯಾವ ರೀತಿಯಲ್ಲೂ ಕೂಡ ಇದು ರಾಷ್ಟ್ರದ ಹಿತಾಸಕ್ತಿಗೆ ಧಕ್ಕೆ ಹಾಕ್ತಿಲ್ಲ ಅಂತ ಗೋಚರವಾಗುತ್ತೆ. State consent is also an expression of state's legal sovereignty. Therefore, appellate body and panel decisions that are consistent with state consent can be considered legitimate because they reinforce state legal sovereignty. WTO ಅಲ್ಲಿ ಅಪ್ಯಾಲೇಟ್ ಬಾಡಿ ಅಂತ ಒಂದಿದೆ. ಅದೇನು ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಕೋರ್ಟ್ ಥರ. ಏನೇ ಒಂದು ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂಥ ಯಾವುದೋ ಒಂದು ಪಾಯಿಂಟ್ ವಿವಾದಗಳಿಗೆ ಬಂದಾಗ ರಾಷ್ಟ್ರಗಳು ಆ ವಿವಾದಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅಪ್ಯಾಲೇಟ್ ಬಾಡಿಗೆ ಹೋಗ್ತಾರೆ, ಆ ಒಂದು ನ್ಯಾಯಾಲಯಕ್ಕೆ ಹೋಗ್ತಾರೆ. ಆ ನ್ಯಾಯಾಲಯ ಕೊಟ್ಟಂತಹ ತೀರ್ಪನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸೊ ಈ ಒಂದು ಪಾಯಿಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದ್ಸಲಿ ರಾಷ್ಟ್ರ ಒಪ್ಪದ ಮೇಲೆ, ಇಲ್ಲ ನೀವು ಕೊಡುವಂತಹ ನಿರ್ಧಾರಗಳಿಗೆ ನಾವು ಬದ್ಧರಾಗಿರ್ತೀವಿ. So that itself is a legal expression. ಸೊ ಈ ಲೀಗಲ್ ಎಕ್ಸ್ಪ್ರೆಷನ್ನ ರಾಷ್ಟ್ರಗಳು ಒಪ್ಪಿದ ಮೇಲೆ ಆ ಅಪ್ಯಾಲೇಟ್ ಬಾಡಿ ಅಥವಾ ಆ ಒಂದು WTOವಿನ ಆಂತರಿಕ ನ್ಯಾಯಾಲಯ ಏನಾದರೂ ವರದಿ ಕೊಟ್ಟಾಗ ಅದು ಕೂಡ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯದ ಪರಮಾಧಿಕಾರದ ಮೇಲೆ ಏರೋದಿಲ್ಲ, ಸರಿಸಮಾನವಾಗಿರುತ್ತೆ ಎಂಬುವಂಥದ್ದು ಇಲ್ಲಿ ಗೋಚರವಾಗುತ್ತೆ. The impact of WTO on state sovereignty depends on our understanding of state sovereignty. ಈಗ ಪರಮಾಧಿಕಾರ ಅಂದರೆ ಏನು ಎಂಬ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಈ WTOವಿನ ಪರಮಾಧಿಕಾರದ ಚಿಂತನೆ ಅಥವಾ ಪರಮಾಧಿಕಾರದ ಮೇಲೆ ಮಾಡ್ತಿರುವಂತಹ ತೊಂದರೆಗಳಾಗಿರ್ಬೋದು ಅಥವಾ ಸರಿಸಮಾನವಾಗಿರುವ ಚಿಂತನೆಗಳಾಗಿರ್ಬೋದು ಅದ್ರ ಬಗ್ಗೆ ನಾವು ಸೂಕ್ತವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಫಾರ್ ಇನ್ಸ್ಟೆನ್ಸ್,
Cooperation between states may be necessary in order for states to govern effectively. Only way of cooperating is through international organizations. ನೋಡಿ 1648 ವೆಸ್ಟ್ಫೇಲಿಯಾ ಒಪ್ಪಂದ ಯಾವಾಗ ಬಂತು ಆವಾಗ ಪರಮಾಧಿಕಾರ ಅಂತ ಹೇಳಿದ್ರೆ ಕೇವಲ ಗಡಿ ಪ್ರದೇಶದ ಪರಮಾಧಿಕಾರ. ಇದು ನನ್ನ ಗಡಿ, ಇದು ನಿನ್ನ ಗಡಿ, ನೀನು ನನ್ನ ದೇಶದ ಒಳಗೆ ಬರಬೇಡ, ನಾನು ನಿನ್ನ ದೇಶದ ಕಾಲೊಳಗಿಡೋದಿಲ್ಲ. ದಟ್ ಈಸ್ ಪರಮಾಧಿಕಾರ ವಾಸ್ ಬೇಸ್ಡ್ ಓನ್ಲಿ ಆನ್ ಸ್ಟೇಟ್ ಆ್ಯಂಡ್ ಟೆರಿಟರಿ. ಬಟ್ ಇವತ್ತು ಜಾಗತೀಕರಣದ ಒಂದು ವಿಶ್ವದಲ್ಲಿ ಪರಮಾಧಿಕಾರದ ವ್ಯಾಖ್ಯಾನ ಬದಲಾಗ್ತಾ ಇದೆ. ಯಾಕೆ ಅಂದರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ನಾವು ಬೆಳಿಬೇಕು ಅಂದರೆ ನಾವು ಏಕಾಂಗಿಯಾಗಿ ಮೂಲೆ ಬಸವನಾಗಿ ನಾವು ಬೆಳೆಯೋಕ್ಕಾಗೋದಿಲ್ಲ. ವಿ ಕೆನಾಟ್ ಲಾಕ್ ಅವರ್ ಡೋರ್ ಆ್ಯಂಡ್ ಡೆವಲಪ್. ವಿ ಆರ್ ಇಂಟರ್ಡಿಪೆಂಡೆಂಟ್ ವರ್ಲ್ಡ್. ವಿಶ್ವದಲ್ಲಿ ಇವತ್ತು ರೀಸೆಂಟಾಗಿ ಹೋದ ವರ್ಷ ಗಾಲ್ವಾನ್ ವ್ಯಾಲಿ, ಲಡಾಖ್ ಮೇಲೆ ಚೀನಾ ದಾಳಿ ಮಾಡ್ತು. ಭಾಳ ನಿರಂತರವಾಗಿರುವಂಥ ಗಡಿಯ ಘರ್ಷಣೆ, ನಮ್ಮ ಯೋಧರು ಕೂಡ ಸಾವನ್ನಪ್ಕೊಳ್ತಾರೆ. ಆದರೆ ವಿ ಆರ್ ಟ್ರೇಡಿಂಗ್ ವಿತ್ ಬಿಲಿಯನ್ಸ್ ಆಫ್ ಡಾಲರ್ಸ್ ವಿತ್ ಚೈನಾ. ವಿ ಕೆನಾಟ್ ಸ್ಟಾಪ್. ಪಾಕಿಸ್ತಾನದ ಮೇಲೆ 4 ಯುದ್ಧ ಮಾಡಿದ್ದೀವಿ, ಆದರೂ ಕೂಡ ಇವತ್ತು ಪಾಕಿಸ್ತಾನ ಜೊತೆ ವ್ಯಾಪಾರ ನಡೀತಾ ಇದೆ. ವಿ ಡಿ ನಾಟ್ ಸ್ಟಾಪ್. ಸೊ ಈ ಥರ ಅವಲಂಬನೆ ಆಗಿರುವಂಥ ವಿಶ್ವದ ವ್ಯವಸ್ಥೆನೇ ಹೀಗಿರಬೇಕು ಅಂತ ಹೇಳಿದ್ರೆ, ವಿಶ್ವದ ವ್ಯವಸ್ಥೆ ಮತ್ತು ವಿಶ್ವದ ಉಗಮ ಮತ್ತು ವಿಶ್ವದ ಪ್ರಗತಿ, ರಾಷ್ಟ್ರದ ಪ್ರಗತಿ ಎಲ್ಲವೂ ಕೂಡ ಇಂಟರ್ಲಿಂಕ್ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರವೇ ಅಂತಾರಾಷ್ಟ್ರೀಯ ಸಂಘಟನೆಗಳ ಜೊತೆಯಲ್ಲಿ ಸೇರಿಕೊಂಡು ರಾಷ್ಟ್ರಗಳು ಸಹಕರಿಸಬೇಕು. The power asymmetries amongst the state also undermines state Westphalian sovereignty, leading to the result that most states are not fully sovereign. Again, ಈಗ ನಾವು ನೋಡಿದಾಗ ವೆಸ್ಟ್ಫೇಲಿಯನ್ ಸಾವರ್ನಿಟಿ ಅಂತ ಹೇಳಿದ್ರೆ ಟೆರಿಟೋರಿಯಲ್ ಸಾವರ್ನಿಟಿ. ಇಲ್ಲಿ ಅತಿ ಹೆಚ್ಚು ಶಕ್ತಿಯುತವಾಗಿರುವಂಥ ರಾಷ್ಟ್ರಗಳು ಅದನ್ನು ಎಂಜಾಯ್ ಮಾಡ್ತವೆ. ವಿ ಕ್ಯಾನ್ ಡೂ ವಾಟ್ ಎವರ್ ವಿ ವಾಂಟ್ ಅಂತ. ಆದರೆ ಚಿಕ್ಕ ಪುಟ್ಟ ರಾಷ್ಟ್ರಗಳು ಏನೂ ಮಾಡೋಕ್ಕಾಗೋದಿಲ್ಲ. ದೊಡ್ಡ ರಾಷ್ಟ್ರಗಳು ಏನು ಮಾಡ್ತವೋ ಆ ಥರ ಕೇಳಬೇಕು. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ನಮಗೆ ಗೊಂದಲ ಆಗುವಂತಹ ಚಿಂತನೆಗಳು ವ್ಯಕ್ತವಾಗುತ್ತೆ. ಚಿಕ್ಕ ಪುಟ್ಟ ಬಡ ರಾಷ್ಟ್ರಗಳು, ಬೆಳೆಯುತ್ತಿರುವಂಥ ರಾಷ್ಟ್ರಗಳು ನಿಜವಾಗ್ಲೂ ಪರಮಾಧಿಕಾರ ಹೊಂದಿಲ್ಲ ಎಂಬುವಂಥದ್ದು ಇಲ್ಲಿ ಗೋಚರವಾಗುತ್ತೆ. ಯಾಕೆ ಅಂದರೆ ಪರಮಾಧಿಕಾರ ಇದ್ದರೂ ಕೂಡ ಹೊರಗಡೆ ರಾಷ್ಟ್ರದವರು, ಶ್ರೀಮಂತ ರಾಷ್ಟ್ರವು ಏನಾದರೂ ಹೇಳಿದ್ರೆ ಇವರು ಕೇಳಲೇಬೇಕು, ವಿಧಿ ಇಲ್ಲ. This is true in today's integrated world. This suggests that the WTO can reinforce rather than undermine state sovereignty. ಆದರೆ ಈ ಅಂತಾರಾಷ್ಟ್ರೀಯ ಸಂಘಟನೆ ಆಗಿರುವಂತಹ WTO ಏನು ಮಾಡ್ತಿದೆ ಅಂದರೆ, ತನ್ನ ಚಿಂತನೆಯನ್ನು ರಾಷ್ಟ್ರದ ಚಿಂತನೆಗೆ ಸರಿಸಮಾನವಾಗಿ ತೂಗಿಸ್ಕೊಂಡು ಹೋಗಿ ಒಂದು ರೀತಿಯಲ್ಲಿ ಪರಮಾಧಿಕಾರನ ಎತ್ತಿಡಿಯುವಂಥ ಕೆಲಸ ಮಾಡ್ತಿದೆ ಅಂತ ಕೆಲವು ತಜ್ಞರು ಕೂಡ ಒಪ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಕಾರ್ಲ್ ರಸ್ತುಲಿಯಾ ಅವರು ಹೇಳ್ತಾರೆ, ಇಟ್ಸ್ ಆರ್ಗ್ಯೂಡ್ that international institutions are now the primary reason by which states may prosper and achieve social objectives. Consequently, they are the primary means by which state may reassert or express their sovereignty. ಅಂತಾರಾಷ್ಟ್ರೀಯ ವ್ಯವಸ್ಥೆಗಳಿಂದ ಪರಮಾಧಿಕಾರ ಹೆಚ್ಚಿಸುತ್ತದೆ. ರಾಷ್ಟ್ರಗಳು ಉಗಮವಾಗಬೇಕು, ಪ್ರಗತಿ ಆಗಬೇಕು ಅಂತ ಹೇಳಿದ್ರೆ ಅದು ಕೇವಲ ಅಂತಾರಾಷ್ಟ್ರೀಯ ವ್ಯವಸ್ಥೆಗಳಿಂದ ಮಾತ್ರ ಸಾಧ್ಯ. ರಾಷ್ಟ್ರಗಳು ಕೂಡ ತಮ್ಮ ಪರಮಾಧಿಕಾರನ ತೋರಿಸ್ಕೋಬೇಕು ಅಂತ ಹೇಳಿದ್ರೆ ಅದು ಕೇವಲ ಅಂತಾರಾಷ್ಟ್ರೀಯ ಸಂಘಟನೆಯಿಂದ ಸಾಧ್ಯವಾಗುತ್ತದೆ. ಚಿಕ್ಕ ಪುಟ್ಟ ರಾಷ್ಟ್ರಗಳು ಕೇಳೋರು ಯಾರೂ ಇರೋದಿಲ್ಲ. ಅದಕ್ಕೆ ನೇಪಾಳ, ಭೂತಾನ್, ಶ್ರೀಲಂಕಾ, ಆ ಕಡೆ ಬಾಸ್ನಿಯಾ, ಹರ್ಜ್ಗೋವಿನಾ, ಆಫ್ರಿಕಾದ ಚಿಕ್ಕ ಪುಟ್ಟ ರಾಷ್ಟ್ರಗಳು, ಆಮೇಲೆ ಈ ಸಾಲೋಮನ್ ಐಲ್ಯಾಂಡ್ ಹತ್ರ ಇರುವಂಥ ಚಿಕ್ಕ ಪುಟ್ಟ ರಾಷ್ಟ್ರಗಳು, ಆ ರಾಷ್ಟ್ರಗಳು ಕೇಳೋರೇ ಇರೋದಿಲ್ಲ ಅಲ್ಲಿ.
ಅವು ಅಂತಾರಾಷ್ಟ್ರೀಯ ವೇದಿಕೆಗೆ ಬಂದಾಗ ಆ ರಾಷ್ಟ್ರಕ್ಕೆ ನಾನು ಒಂದು ರಾಷ್ಟ್ರ ಅಂತ ಗೋಚರವಾಗುತ್ತೆ. ಒಲಿಂಪಿಕ್ಸಲ್ಲಿ ನೋಡಿ ನೀವು, ಒಲಿಂಪಿಕ್ಸ್ ಸ್ಟಾರ್ಟಿಂಗ್ ಇನಾಗ್ರೇಷನ್ ಟೈಮಲ್ಲಿ ಎಲ್ಲರೂ ಕೂಡ ಅವರವರ ದೇಶದ ಬಾವುಟ ಇಟ್ಕೊಂಡು ಬಂದು ಮಾರ್ಚ್ ಫಾಸ್ಟ್ ಮಾಡ್ತಾರೆ. ಆಗ ನಾವು ಕೇಳೋರೋದಿಲ್ಲ ರಾಷ್ಟ್ರಗಳ ಹೆಸರು, ಅವೆಲ್ಲ ಬರ್ತವೆ. ಆಗ ನಮ್ಗೆ ಗೋಚರಾಗುತ್ತೆ, ಓ ಇವೆಲ್ಲವೂ ಕೂಡ ಒಂದು ರಾಷ್ಟ್ರನ. ನಾವು ಅಂದ್ಕೊಂಡಿರ್ತೀವಿ ರಾಷ್ಟ್ರ ಅಂತ ಹೇಳಿದ್ರೆ ಕೇವಲ ಭಾರತ, ಪಾಕಿಸ್ತಾನ, ಚೀನಾ, ಅಮೇರಿಕಾ, ಯುರೋಪಿನ ಹಲವಾರು ರಾಷ್ಟ್ರಗಳು, ರಷ್ಯಾ, ಆಸ್ಟ್ರೇಲಿಯಾ, ಅವು ಇವು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆದರೆ ನಮ್ಮಲ್ಲಿ 190ಕ್ಕಿಂತ ಹೆಚ್ಚು ರಾಷ್ಟ್ರಗಳಿದ್ದಾವೆ ಅಂತ ನಾವು ಮರ್ತೋಗ್ತೀವಿ. ಯಾಕೆ ಅಂದರೆ ಚಿಕ್ಕ ಪುಟ್ಟ ರಾಷ್ಟ್ರ ತಲೆನೇ ಕೇಳಿಸ್ಕೊಳಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಅಂಥ ಚಿಕ್ಕ ರಾಷ್ಟ್ರಗಳಿಗೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಒಂದು ವೇದಿಕೆ ಕೊಡುತ್ತೆ. ಸೊ ಅದಕ್ಕೋಸ್ಕರ WTO ಸಾರ್ವಭೌಮತ್ವನ ಹಾಳು ಮಾಡ್ತಾ ಇಲ್ಲ, ಚಿಕ್ಕ ರಾಷ್ಟ್ರಗಳ ಸಾರ್ವಭೌಮತ್ವಗಳನ್ನ ಎತ್ತಿ ಹಿಡಿತಾ ಇದೆ ಅಂತ ರಸ್ತೋಲಿಯಾರವರು ಅಭಿಪ್ರಾಯಿಸ್ತಾರೆ. ಸೊ ಆದ್ದರಿಂದ ಈ WTOವಿನ ಪರಮಾಧಿಕಾರದ ಮೇಲೆ ಇರುವಂಥ ಎಫೆಕ್ಟು ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಬದಲಾಗುತ್ತೆ. ಕೆಲವು ಟೈಮಲ್ಲಿ WTOವಿನ ನಿರ್ಧಾರಗಳು ಕೆಲವು ರಾಷ್ಟ್ರಗಳ ಮೇಲೆ ಭಾಳ ತೀವ್ರತೆಯನ್ನು ಬಿಟ್ಟು, ಅಯ್ಯೋ ನನ್ನ ಪರಮಾಧಿಕಾರನೇ ಇಲ್ವಲ್ಲಪ್ಪ, ನಾನು ಸ್ವತಂತ್ರವಾಗಿದ್ದರೂ ಕೂಡ ಇವ್ರು ನನ್ನ ಮೇಲೆ ಹೇರ್ತಾ ಇದ್ದಾರಲ್ಲಪ್ಪ, ನಾನು ಏನಪ್ಪ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಕೆಲವು ಶ್ರೀಮಂತ ದೊಡ್ಡ ರಾಷ್ಟ್ರಗಳು ಆರಾಮಾಗಿ ಅವ್ರ ಪಾಡ್ಗೆ ಅವ್ರು ಇರ್ತವೆ. WTO ಇದ್ದರೆ ಏನಂತೆ, ನನ್ನ ಪಾಡಿಗೆ ನಾನು ಕೊಟ ಹಾಕ್ಕೊಳ್ತೀನಿ, ನನ್ನ ರೈತರನ್ನ ನಾನು ಕಾಪಾಡ್ಕೊಳ್ತೀನಿ, ನನ್ನ ರೈತರಿಗೆ ಒಳ್ಳೆ ಮಾರುಕಟ್ಟೆನ ಲಭ್ಯ ಮಾಡ್ಕೊಳ್ತೀನಿ. ಸೊ ಹೀಗೆ WTOವಿನ ಪರಮಾಧಿಕಾರದ ಚಿಂತನೆಗಳು ನಾವು ರಾಷ್ಟ್ರಗಳ ಶಕ್ತಿಯ ಏರುಪೇರುಗಳ ಮೇಲೆ ನಿಂತಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. When participation by states in the WTO allows them to more fully exercise sovereignty in today's world, international economic institutions can be understood as a positive force for sovereignty, not a threat. Finally, for many states that obtained independence in the 1950s, membership in the United Nations was desired in order to affirm their sovereignty. 1940-50ರ ದಶಕದಲ್ಲಿ ಹೊಸದಾಗಿ ಉಗಮವಾಗಿರುವಂಥ ರಾಷ್ಟ್ರಗಳು ನಾನು ರಾಷ್ಟ್ರ ಅಂತ ನೋಡಿಸ್ಕೋಬೇಕು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವಿಶ್ವಸಂಸ್ಥೆಯ ನೋಂದಣಿ ಅವ್ರಿಗೆ ಅವಶ್ಯಕತೆ ಇತ್ತು. ಯಾಕಂದರೆ ಪಕ್ಕದಲ್ಲೇ ದೊಡ್ಡ ರಾಷ್ಟ್ರಗಳು, ಈ ಕಡೆ ಒಂದು ಚಿಕ್ಕ ಪುಟ್ಟ ರಾಷ್ಟ್ರ ಒಂದು ಕಡೆ ಕೂತ್ಕೊಂಡಿದ್ರೆ, ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಮೇರಿಕಾ, ರೈಟ್ ಹ್ಯಾಂಡ್ ಸೈಡಲ್ಲಿ ರಷ್ಯಾ ಅಥವಾ ಸೋವಿಯತ್ ಯೂನಿಯನ್ ಅಥವಾ ಚೀನಾ ಅಥವಾ UK. ಸೊ ಈ ರೀತಿ ಸಣ್ಣ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವೇದಿಕೆಗಳನ್ನ, ಇನ್ಕ್ಲೂಡಿಂಗ್ WTOವಿನ ವೇದಿಕೆಗಳನ್ನ ಬಳಕೆ ಮಾಡಿಕೊಂಡು ತಮ್ಮ ಪರಮಾಧಿಕಾರನ ಸದೃಢ ಪಡ್ಕೊಳ್ತಾ ಇದ್ರು. And also WTO will provide them with the ability to exercise aspects of sovereignty that they did not previously have the power to exercise. ಸೊ ನನ್ನ ಪರಮಾಧಿಕಾರ ಇದೆ ಅಂತ ಹೇಳಿದ್ರೆ ನಾನು ಅದನ್ನು ಯಾವ ರೀತಿಯಾಗಿ ಅಳವಡಿಸ್ಕೊಳ್ತೀನಿ ವಿಶ್ವದ ಮಟ್ಟದಲ್ಲಿ. ಸೊ WTO ತಮ್ಮ ಅಗ್ರಿಮೆಂಟ್ಗಳಿಗೆ ಸಹಿ ಹಾಕುವ ಸಮಯದಲ್ಲಿ, ನೆಗೋಷಿಯೇಟ್ ಮಾಡುವಂಥ ಸಮಯದಲ್ಲಿ, ಡಿಸ್ಕಷನ್ ಮಾಡುವಂಥ ಸಮಯದಲ್ಲಿ, ಚರ್ಚಿಸುವ ಸಮಯದಲ್ಲಿ, ಆ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ನಲ್ಲಿ ಎಲ್ಲ ರಾಷ್ಟ್ರಗಳು ಭಾಗವಹಿಸುವ ಸಮಯದಲ್ಲಿ ಈ ರಾಷ್ಟ್ರಗಳು ತಮ್ಮ ಪರಮಾಧಿಕಾರನ ಬಳಕೆ ಮಾಡಿಕೊಂಡು ನಾನು ಒಂದು ರಾಷ್ಟ್ರ, ನನ್ನ ಮಾತು ನೀವು ಕೇಳಬೇಕು ಅಂತ ದೊಡ್ಡ ದೊಡ್ಡ ರಾಷ್ಟ್ರಗಳ ಸರಿ ಸಮಾನವಾಗಿರುವಂತಹ ಮೇಜಿನಲ್ಲಿ ಕೂತ್ಕೊಂಡು ತಮ್ಮ ಪರಮಾಧಿಕಾರನ ಸಾಧಿಸ್ತಾ ಇರ್ತಾರೆ. ಆದರೆ ಲೆಟ್ ಅಸ್ ಕಮ್ ಟು ದ ಮಾಡರ್ನ್ ಪೀರಿಯಡ್. ಇವತ್ತಿನ 21ನೇ ಶತಮಾನ 2021 ಸಮಯದಲ್ಲಿ ನೋಡಿದ್ರೆ there is a huge change in paradigm. The space of network instead of spaces of places has become the dominant paradigm in international system. ಇವತ್ತು ನಾವು ಎಲ್ಲ ಕಡೆ ಕೇಳುವಂಥದ್ದು ನೆಟ್ವರ್ಕ್. ನಮಗೆ ಎಷ್ಟು ನೆಟ್ವರ್ಕ್ ಇದೆ, ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ಬೋದು ನಾವು, ಅದರ ಮೇಲೆ ಮನುಷ್ಯನ
ಎಬಿಲಿಟಿ ಅಥವಾ ಅವನ ಕೆಪ್ಯಾಸಿಟಿ ಗೊತ್ತಾಗತ್ತೆ ನಮಗೆ. ಅವನ ಮನೆ ಚಿಕ್ಕದೋ ಅಥವಾ ಸಣ್ಣ ಜಾಗದಲ್ಲಿ ಇದಾನೋ ಅಥವಾ ಮನೆ ದೊಡ್ಡದು ಯಾರೂ ಕೇಳೋದಿಲ್ಲ. ಅವನಿಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ, ಅವನು ಏನು ಸಹಾಯ ಮಾಡ್ಬೋದು ಯಾರಿಗಾದರೂ. ಅದೇ ರೀತಿ ಇವತ್ತಿನ ವಿಶ್ವದ ವ್ಯವಸ್ಥೆಯಲ್ಲಿ ರಾಷ್ಟ್ರಗಳು ಪರಮಾಧಿಕಾರನ ಬಹಳಷ್ಟು ಮತ್ತಷ್ಟು ವ್ಯಾಖ್ಯಾನಿಸ್ತಾ ಇದ್ದಾರೆ ವಿಭಿನ್ನ ರೀತಿಯಲ್ಲಿ. ಯಾಕಂದರೆ ವಿ ಆರ್ ನಾಟ್ ಓನ್ಲಿ ಕನ್ಫೈನ್ಡ್ ಟು ಜಾಗ್ರಫಿಕಲ್ ಸ್ಪೇಸಸ್, ವಿ ಕ್ಯಾನ್ ಆಲ್ಸೋ ಇನ್ಕ್ರೀಸ್ ಅವರ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಬಿಲಿಟಿ ಥ್ರೂ ನೆಟ್ವರ್ಕಿಂಗ್ with various other countries so that our people can prosper. ಹಿಂದಿನ ಕಾಲದಲ್ಲಿ ಒಂದು ರಾಜ್ಯ ಅಂದರೆ ಆಯಿತು, ಒಂದು ರಾಜ್ಯ ಇತ್ತು. ರಾಜ್ಯದಲ್ಲಿ ಒಳಗಿರುವಂಥ ಪ್ರಜೆಗಳು ಸಮೃದ್ಧಿ ಆಗಿ ಬೆಳೆದು ಅವರವರಲ್ಲೇ ಪರಸ್ಪರವಾಗಿ ವ್ಯಾಪಾರ ವಹಿವಾಟುಗಳು ಮಾಡಿಕೊಂಡು ಬೆಳೀತಾ ಇದ್ವು ರಾಜ್ಯ. ಅಲ್ಲೇ ಏನೋ ತರಕಾರಿಗಳು ಬೆಳೆಯೋರು, ಕೃಷಿ ಮಾಡೋರು ಬೆಳೀತಾಯಿದ್ರು ಆರಾಮಾಗಿ. ಬಟ್ ಇವಾಗ ಇದಲ್ಲ. If we want to prosper, we need to have avalambane. In order for states to effectively govern economies that have assumed increasingly transnational dimensions, domestic regulatory bodies and governmental agencies have had to overcome their territorial limitations by cooperating with states' agencies to address the challenges posed by international economy. Without cooperation with other states, it is impossible for us to prosper. 1990ರ ದಶಕದಲ್ಲಿ ನಮ್ಮ ಭಾರತ ಆಲ್ಮೋಸ್ಟ್ ಕೆಳಗೆ ಬಿದ್ದೋಗಿತ್ತು ಆರ್ಥಿಕವಾಗಿ. ಬಟ್ ಆದರೆ ಬಿಕಾಸ್ ಆಫ್ ಗ್ಲೋಬಲೈಸೇಷನ್, ಬಿಕಾಸ್ ಆಫ್ ಉದಾರವಾದ, ಬಿಕಾಸ್ ಆಫ್ ಇಂಟೆನ್ಸ್ ಕಾಂಪಿಟೇಷನ್ಸ್, ಬಿಕಾಸ್ ಆಫ್ ನೆಟ್ವರ್ಕಿಂಗ್, ವಿ ವರ್ ಏಬಲ್ ಟು ಸ್ಟ್ಯಾಂಡ್ ಟಾಲ್. So therefore, without having this network, even our internal dynamics will suffer. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ನೆಟ್ವರ್ಕ್ ಅರೇಂಜ್ಮೆಂಟ್ಗಳಿಂದ ಒಂದು ರಾಷ್ಟ್ರ ಪ್ರಾಸ್ಪರ್ ಆಗ್ಬೋದು. The appellate body is increasingly being called upon to interpret complex WTO agreements that can have far-reaching economic and ramification for member states. See, if you want to understand the working of WTO and its complexities, most of the agreements between in the ministerial conferences and general council, it takes place through negotiation. When all the countries come together, they discuss a particular point and accept it. Only when they accept it, it will be having a universal ramification. ಚರ್ಚೆ ಮಾಡುವಂಥ ಸಮಯದಲ್ಲಿ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಆಗಿರ್ಬೋದು ಅಥವಾ ಜನರಲ್ ಕೌನ್ಸಿಲ್ ಆಗಿರ್ಬೋದು, ಅಲ್ಲಿ ಚರ್ಚೆ ಮಾಡುವಂತಹ, ನೆಗೋಷಿಯೇಟ್ ಮಾಡುವಂತಹ, ವಾದ ವಿವಾದಗಳು ನಡೆಸುವಂಥ ಸಮಯದಲ್ಲಿ ರಾಷ್ಟ್ರಗಳು ಒಟ್ಟಾಗಿ ಸೇರಿಕೊಂಡು ಡಿಸ್ಕಸ್ ಮಾಡ್ತವೆ ಪಾಯಿಂಟ್ ವೈಸು. ಎಷ್ಟು ಕೊಟ ಇದ್ದರೆ ಅನುಕೂಲ ಆಗುತ್ತೆ, ಎಷ್ಟು ತೆರಿಗೆನ ಕಟ್ ಮಾಡಬೇಕು, ಯಾವ ಪದಾರ್ಥಕ್ಕೆ ಎಷ್ಟು ತೆರಿಗೆನ ಇಳಿಸ್ಬೇಕಾಗತ್ತೆ, ಸಬ್ಸಿಡಿ ಎಷ್ಟು ಕೊಡಬೇಕು ನಮ್ಮ ರೈತರಿಗೆ, ಸಬ್ಸಿಡಿ ನಮ್ಮ ರೈತರಿಗೆ ಎಷ್ಟು ಕೊಟ್ಟರೆ ನನಗೆ ಎಷ್ಟು ಮಾರುಕಟ್ಟೆ ಸಿಗುತ್ತೆ, ದೊಡ್ಡ ರಾಷ್ಟ್ರಗಳು ಸಬ್ಸಿಡಿ ಯಾಕೆ ಕೊಡಬೇಕು, ಅವ್ರಿಗೆ ಸಬ್ಸಿಡಿ ಅವಶ್ಯಕತೆ ಏನಿದೆ, ಅವರೆಲ್ಲ ಶ್ರೀಮಂತರಾಗಿರುವಂಥ ರೈತರು, ಆದರೆ ನಮ್ಮ ರೈತರೆಲ್ಲರೂ ಕೂಡ ಭಾಳ ಅವಲಂಬಿತವಾಗಿರುವಂಥ ರೈತರು. ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ರಾಷ್ಟ್ರದ ಒಳಗೆ ಬಂದು ಫ್ಯಾಕ್ಟ್ರಿಗಳು ಮತ್ತು ಅಂಗಡಿಗಳನ್ನ ಸೆಟಪ್ ಮಾಡಬೇಕು ಅಂದರೆ ಯಾವ ಒಂದು ರೀತಿಗೋಸ್ಕರ ಬರಬೇಕು, ಅಥವಾ ಯಾವ ಕಾರಣಕ್ಕೋಸ್ಕರ ಬರಬೇಕು, ಅಥವಾ ಯಾವ ಏರಿಯಾ ಅಥವಾ ಯಾವ ಸೆಕ್ಟರಿ ಒಳಗೆ ಬರಬೇಕು ಎಂಬುವಂಥದ್ದು ಎಲ್ಲವೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಸಮಸ್ಯೆ ಏನು ಅಂತ ಹೇಳಿದ್ರೆ, ಚರ್ಚೆ ಆಗುವಂಥ ಸಮಯದಲ್ಲಿ ಕೆಲವು ಚರ್ಚೆಗಳು ಎಷ್ಟು ತೀವ್ರವಾಗುತ್ತೆ ಅಂದರೆ ಅಗ್ರಿನೇ ಮಾಡೋಕ್ಕಾಗೋದಿಲ್ಲ, ಇಲ್ಲ ಸಾಧ್ಯನೇ ಇಲ್ಲ. ಅವ್ರು ಕೂತ್ಕೊಳ್ತಾರೆ, ಒಂದು ಪಕ್ಷದವರು ನಮಗೆ ಬೇಕೇ ಬೇಕು ಅಂತ, ಇನ್ನೊಬ್ರು ಹೇಳ್ತಾರೆ ಇಲ್ಲ ವಿ ಕ್ಯಾನಾಟ್ ಅಕ್ಸೆಪ್ಟ್ ದಿಸ್. ಅವಾಗೇನು ಮಾಡ್ತಾರೆ, ಬೋತ್ ಆಫ್ ದೆಮ್ ವಿಲ್ ಅಗ್ರಿ. ನೋಡಪ್ಪ, ನನ್ನ ಮಾತು ನೀನು ಕೇಳೋದು ಬೇಡ, ನಿನ್ನ ಮಾತು ನಾನು ಕೇಳೋದು ಬೇಡ, ವಿ ವಿಲ್ ಗೋ ಟು ದಿಸ್ ಅಪ್ಯಾಲೇಟ್ ಬಾಡಿ, ಅಂದರೆ WTO ಒಳಗಿರುವಂಥ ಆಂತರಿಕ ನ್ಯಾಯಾಲಯ. ಅಲ್ಲಿ ಹೋಗೋಣ, ಅಲ್ಲಿ ಏನೇ ಅವರು ಆದೇಶ ಕೊಟ್ಟರು ಆದೇಶನ ಪಾಲಿಸೋಣ. ಒಪ್ಪಿಗೆನಾ ನಿಮಗೆ? ಎಸ್ ಸರ್. ನಿಮಗೂ ಒಪ್ಪಿಗೆನಾ? ಎಸ್ ಸರ್. ಕಮ್ ಲೆಟ್ ಅಸ್ ಗೋ ಟು ಅಪೆಲೇಟ್ ಬಾಡಿ. ಇಬ್ಬರು ದೇಶದವ್ರು ಹೋಗ್ತಾರೆ, ಅಪೆಲೇಟ್ ಬಾಡಿ ನಿರ್ಧಾರ ಕೊಡುತ್ತೆ. ಆದರೆ
ಅಪಲೇಟ್ ಬಾಡಿ ಕೊಟ್ಟಂಥ ನಿರ್ಧಾರ ಇಸ್ ಆಲ್ವೇಸ್ ಬೈಂಡಿಂಗ್. ದಟ್ ಈಸ್ ಅ ಬ್ಯೂಟಿ ಆಫ್ WTO. ಎಲ್ಲ ರಾಷ್ಟ್ರಗಳು ಒಪ್ಪಿದ್ರೆ ಮಾತ್ರ ಅದು ಮುಂದೆ ಸಾಗುತ್ತೆ. 2001 ದೋಹಾ ರೌಂಡಲ್ಲಿ ನಾವು ಸ್ಟಕ್ ಆಗಿದ್ದೀವಿ, ಉರುಗುವೆ ರೌಂಡಿಂದ. ಸೊ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ WTOವಿನ ಅಪಲೇಟ್ ಬಾಡಿ ತನ್ನದೇ ಆಗಿರುವಂಥ ನಿರ್ಧಾರ ಕೊಡುತ್ತೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಅಪಲೇಟ್ ಬಾಡಿ ಡಸಂಟ್ ಹ್ಯಾವ್ ಎ ಜುರಿಸ್ಡಿಕ್ಷನ್ ಟು ಗೋ ಆನ್ ಇಟ್ಸ್ ಓನ್. ಇಟ್ ಹ್ಯಾಸ್ ಟು ರಿಲೈ ಆನ್ WTO ಟೆಕ್ಸ್ಟ್ ಆಫ್ WTO ಅಗ್ರಿಮೆಂಟ್ಸ್. ಆ ಅಗ್ರಿಮೆಂಟ್ಗಳ ಟೆಕ್ಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿಯೊಂದು ಪದನೂ ಕೂಡ ನ್ಯಾಯಿಕವಾಗಿರುತ್ತೆ. ಅದನ್ನು ವ್ಯಾಖ್ಯಾನಿಸುವಂಥದ್ದೇ ಈ ಅಪಲೇಟ್ ಬಾಡಿ. ಆ ಅಪಲೇಟ್ ಬಾಡಿ ಏನಾದರೂ ವ್ಯಾಖ್ಯಾನಿಸಿದಾಗ ಒಂದು ರಾಷ್ಟ್ರದ ಪರಮಾಧಿಕಾರ ಹಾಳಾಗುವಂಥ ಅಥವಾ ಮಿತವಾಗಿರುವಂಥ ಸಂಭಾವನೆಗಳು ಇರಬಹುದು, ಸನ್ನಿವೇಶಗಳು ಕಾಣಿಸ್ಬೋದು. ದಟ್ ಈಸ್ ಅ ಮೇಜರ್ ಕ್ರಕ್ಸ್ ಆಫ್ WTO ಆನ್ ಸಾವರ್ನಿಟಿ. ಸೊ ಹೀಗೆ ಆ WTOನೇ ಸಂಪೂರ್ಣವಾಗಿ ಪರಮಾಧಿಕಾರನ ನಾಶ ಮಾಡ್ತಾ ಇದೆ ಅಂತ ಗೋಚರವಾಗುವಂಥದ್ದು ಸಂಪೂರ್ಣವಾಗಿ ಸರಿಯಲ್ಲ ಅಂತ ನಾವು ಹೇಳ್ಬೋದು. ಅಫ್ಕೋರ್ಸ್ ಸ್ವಲ್ಪ ಮಟ್ಟಿಗೆ ಪರಮಾಧಿಕಾರ ತಿಳಿ ಹಾಕ್ತಿರುವಂಥದ್ದು ನಿಜ. ಒಂದು ದೇಶ WTOನ ಅಗ್ರಿಮೆಂಟಿಗೆ ಬದ್ಧರಾದರೆ ವಿ ಹ್ಯಾವ್ ಟು ಫಾಲೋ ಇಟ್. ನಮ್ಮ ಪರಮಾಧಿಕಾರಕ್ಕೆ ಎಫೆಕ್ಟ್ ಆಗುತ್ತೆ. ಆದರೆ ಎಗೇನ್ ತಾಂತ್ರಿಕವಾಗಿ ನೋಡಿದ್ರೆ ವಿ ಆರ್ ಮೆಂಬರ್ ಆಫ್ ದಟ್ WTO ಆ್ಯಂಡ್ ವಿ ಆರ್ ಮೆಂಬರ್ ಆಫ್ WTO ಬಿಕಾಸ್ ವಿ ವಾಂಟ್ ಟು excel in economic aspects of a state's life. We don't have any other option. ಸೊ ಈ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ನಾವು. ಈ ಅಂತಾರಾಷ್ಟ್ರೀಯ ವೇದಿಕೆನ ಬಳಕೆ ಮಾಡಿಕೊಂಡು ಶ್ರೀಮಂತರಾಗಬೇಕು. ಬಟ್ ಆದರೆ ಕೆಲವು ಚಿಂತನೆಗಳು ನಮ್ಮ ನಿರ್ಧಾರಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಅದು ಒಂದು ರೀತಿಯಾಗಿ ಚಾಕು ಇದ್ದೋ ಥರ. ಒಂದು ಕಡೆ ಸಹಾಯ ಆಗುತ್ತೆ, ಇನ್ನೊಂದು ಕಡೆ ಸ್ವಲ್ಪ ಮಾರಕವಾಗೂ ಕೂಡ ನಮಗೆ ಕಾಣಿಸ್ಕೊಳ್ಳುತ್ತೆ. ಮುಂದಿನ ಭಾಗದಲ್ಲಿ ನಾವು ಅಗ್ರಿಕಲ್ಚರ್ ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದಾಗ ನಾವು ಪರಮಾಧಿಕಾರದ ಮತ್ತೊಂದು ಪರಮಾವಧಿನ ನಾವು ನೋಡ್ಬೋದು. ಈ ಎರಡನೇ ಭಾಗದಲ್ಲಿ ವಿ ವಿಲ್ ಫೋಕಸ್ ಆನ್ ಒನ್ ಮೋರ್ ಕ್ರಿಟಿಕಲ್ ಇಶ್ಯೂ ಆಫ್ WTO's ವರ್ಕಿಂಗ್. ಇಟ್ಸ್ ಕಾಲ್ಡ್ ಅಗ್ರಿಕಲ್ಚರಲ್ ಇಶ್ಯೂಸ್. ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾಗಿರುವಂತಹ ವಿಷಯ ಇದು. ನಮ್ಮೆಲ್ಲರ ದಿನನಿತ್ಯದ ಜೀವನ ಮೇಲೆ ಪರಿಣಾಮ ಬೀಳುವಂತಹ ವಿಷಯ ಇದು. ನಿಮಗೆ ಗೊತ್ತಿರ್ಬೋದು, 1995ರಲ್ಲಿ ಯಾವಾಗ WTO ಅಸ್ತಿತ್ವಕ್ಕೆ ಬರುತ್ತೋ ಆವಾಗ ನಮ್ಮ ದೇಶದಲ್ಲಿ ಹಲವಾರು ವಿದೇಶಿಯ ಸಂಸ್ಥೆಗಳು ಕಾಲಿಡಕ್ಕೆ ಶುರುವಾಯಿತು. ಅದರಲ್ಲಿ ಒಂದು ಭಾಳ ಪ್ರಸಿದ್ಧವಾಗಿರುವಂಥ ಕಂಪನಿ ಅಮೇರಿಕಾದ KFC ಅಂತ, ಕೆಂಚಕಿ ಫ್ರೈಡ್ ಚಿಕನ್ ವ್ಯಾಪಾರ ಮಾಡುವಂಥ ಒಂದು ಕಂಪನಿ, ಒಂದು ರೆಸ್ಟೋರೆಂಟ್, ಅದು ಒಂದು ಹೋಟೆಲ್. ಸೊ ಬೆಂಗಳೂರಿನ ಬ್ರಿಗೇಡ್ ರೋಡಲ್ಲಿ ಅವರು ಮೊದಲನೇ ಅಂಗಡಿ ಸೆಟಪ್ ಮಾಡ್ತಾರೆ. ಸೆಟಪ್ ಮಾಡಿದ ಕೂಡಲೇ ಬಹುತೇಕವಾಗಿರುವಂಥ ರೈತರು ಹೋಗಿ ಅಲ್ಲಿರುವಂಥ ಅಂಗಡಿ ಮೇಲೆ ಮುಷ್ಕರವನ್ನು ಎಸೆದು, ಕಲ್ಲು ಹೊಡೆದು, ಅದು ಮಾಡಿ ಇದು ಮಾಡಿ ಪ್ರತಿಭಟನೆ ಮಾಡಿ ಆ KFC ವಾಪಸ್ ಹೋಗಬೇಕು, ನಮ್ಮ ಭಾರತದ ಜನಗಳಿಗೆ ವಿದೇಶದ ಚಿಕನ್ ಅವಶ್ಯಕತೆ ಇಲ್ಲ ಅಂತ ಒಂದು ದೊಡ್ಡ ಘಂಟಾಘೋಷವಾಗಿ ಎಲ್ಲ ಕಡೆ ಕೂಗ್ತಾರೆ ರೈತರು. ಸೊ ಈ ಸನ್ನಿವೇಶ ನೋಡಿದಾಗ ನಾವೇನು ಕಾಣುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಹೊರದೇಶದಿಂದ ಬಂದಂತಹ ಚಿಕನ್ನಿನ ಅವಶ್ಯಕತೆ ಇತ್ತಾ? ಸೊ ಇವೆಲ್ಲವೂ ಕೂಡ ನಾವು ಈ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ವಿವಾದಗಳು ಮತ್ತು ಚಿಂತನೆಗಳಲ್ಲಿ ನಾವು ನೋಡ್ಬೋದು. ಯಾಕೆ ರೈತರು ಬಾಹ್ಯ ರಾಷ್ಟ್ರೀಯ ಕಂಪನಿ ಬಗ್ಗೆ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾರೆ? BT ಕಾಟನ್ ಆಗಿರ್ಬೋದು, BT ಬ್ರಿಂಜಾಲ್ ಆಗಿರ್ಬೋದು, ಮೊನ್ಸ್ಯಾಂತೋ ಕಂಪನಿಯ ಇದಾಗಿರ್ಬೋದು, ಇವೆಲ್ಲವರಲ್ಲೂ ನೋಡಿದಾಗ ಮತ್ತು ರೈತರು ಎಸ್ಪೆಷಲಿ ಮಹಾರಾಷ್ಟ್ರ, ವಿದರ್ಭದ ಪ್ರಾಂತ್ಯದಲ್ಲಿ ಹಲವಾರು ರೈತರು ಸಾಲವನ್ನು ತೀರಿಸಲಾಗದೆ ಸಾವನ್ನಪ್ತಾರೆ. ಇದಕ್ಕೂ ಮತ್ತು WTOಗೆ ಏನಾದರೂ ಕನೆಕ್ಷನ್ಸ್ ಇದೆಯಾ? ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ
WTOಗೆ ನಾವು ಜಾಯಿನ್ ಆಗಬೇಕು ಅಂದರೆ, ಇಫ್ ಯು ವಾಂಟ್ ಟು ಜಾಯಿನ್, ಇಫ್ ಅ ಕಂಟ್ರಿ ವಾಂಟ್ಸ್ ಟು ಜಾಯಿನ್ WTO, ಇಟ್ ನೀಡ್ಸ್ ಟು ಸೈನ್ ಸರ್ಟನ್ ಅಗ್ರಿಮೆಂಟ್ಸ್. ಕೆಲವು ಕಡ್ಡಾಯವಾಗಿರುವಂತಹ ಒಪ್ಪಂದಗಳಿಗೆ ಸಹಿ ಹಾಕಿದ್ರೆ ಮಾತ್ರನೇ ದೆರ್ ಇಸ್ ಅನ್ ಎಂಟ್ರಿ ಟು WTO. ಅದರಲ್ಲಿ ಒಂದು ಪ್ರಮುಖವಾಗಿರುವಂಥ ಅಗ್ರಿಮೆಂಟು ದ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್, AOA ಅಂತ ಕರೀತಾರೆ. ಈ ಅಗ್ರಿಮೆಂಟ್ ಆಫ್ ಅಗ್ರಿಕಲ್ಚರ್ಗೆ ಸೇರಿದ್ರೆ ಮಾತ್ರ ವಿ ಕ್ಯಾನ್ ಎಂಟರ್ ಇನ್ ಟು WTO. ಈ ಅಗ್ರಿಮೆಂಟ್ ಆಫ್ ಅಗ್ರಿಕಲ್ಚರ್ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧರಾಗಿರ್ತೀನಿ, ನನ್ನ ದೇಶ ಅದಕ್ಕೆ ಬದ್ಧರಾಗಿರುತ್ತದೆ ಅಂತ ಸಹಿ ಹಾಕಿದ್ರೆ ಮಾತ್ರ ನಮಗೆ WTOವಿನ ಸದಸ್ಯತ್ವ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ. ಸೊ ಆಲ್ ದ ಮೆಂಬರ್ಸ್ ಆಫ್ WTO ಆರ್ ಸಿಗ್ನೇಟರೀಸ್ ಟು AOA. ಇದು WTOವಿನ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ಮುಖ್ಯವಾಗಿರುವಂತಹ ಒಪ್ಪಂದ. ಏನು ಮಾಡುತ್ತಿದ್ದು? ಇದು ರಾಷ್ಟ್ರಗಳ ವ್ಯವಸಾಯದ ಯೋಜನೆಗಳ ಮೇಲೆ ಪರಿಣಾಮ ಬೀಳುತ್ತೆ. WTO ಈ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಏನೇ ಚಿಂತನೆಗಳನ್ನ ಮಾಡಿದ್ರು, ಅಲ್ಲಿ ಏನೇ ಒಪ್ಪಿಗೆಗಳಾದರೂ ಕೂಡ ರಾಷ್ಟ್ರಗಳು ತಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ದೇ ಆರ್ ಫೋರ್ಸ್ಡ್ ಟು ಇಂಪ್ಲಿಮೆಂಟ್. ದೇರ್ ಈಸ್ ಅನ್ ಆರ್ಗ್ಯುಮೆಂಟ್ ಅಬೌಟ್ ವೀಕ್ನಿಂಗ್ ಆಫ್ ನ್ಯಾಷನಲ್ ಸಾವರ್ನಿಟಿ in dictating the budgets to agriculture within each nation as opposed between nations. This began a series of internationally binding set of rules that would progressively eliminate nations' capacities to subsidize their rural economies. ಭಾಳ ಇಂಟ್ರೆಸ್ಟಿಂಗ್ ಇದು. WTO ಏನು ಮಾಡ್ತಿದೆ ಅಂತ ಹೇಳಿದ್ರೆ, ರಾಷ್ಟ್ರಗಳ ನಡುವೆ ಇರುವಂತಹ ಸಂಬಂಧಗಳ ಜೊತೆಯಲ್ಲಿ ಒಂದು ರಾಷ್ಟ್ರ ತನ್ನ ರಾಷ್ಟ್ರದಲ್ಲಿರುವಂತಹ ರೈತರ ವರ್ಗಕ್ಕೆ ಯಾವ ರೀತಿಯಾಗಿರುವಂಥ ಸವಲತ್ತುಗಳನ್ನ ಕೊಡಬೇಕು ಅಂತ ಇದು ಡಿಸೈಡ್ ಮಾಡ್ತಾ ಇದೆ. ಎಷ್ಟು ಸಬ್ಸಿಡಿ ಕೊಡಬೇಕು ನೀವು, ಎಷ್ಟು ಸಬ್ಸಿಡಿ ಕೊಡಬಾರ್ದು ನೀವು, ಎಲ್ಲಿ ಸಬ್ಸಿಡಿ ಕೊಡಬೇಕು ನೀವು, ಎಲ್ಲಿ ಸಬ್ಸಿಡಿ ಕೊಡಬಾರ್ದು ನೀವು, ಅದನ್ನು ಡಿಸೈಡ್ ಮಾಡಲಿಕ್ಕೆ WTO ಯಾರು? ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ಕೊಳ್ತೀವಿ ತಾನೆ. ನಮ್ಗೆ ಸಬ್ಸಿಡಿ ಸಿಗೋದಿಲ್ಲ ಅಂತ ಹೇಳಿದ್ರೆ ರೈತರ ಮೇಲೆ ಹೆಂಗೆ ಬರ್ತಾರೆ? ಅವ್ರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಲ್ಲಿ ಸಿಗುತ್ತೆ? ಇವತ್ತು ನೋಡಿ, ಇವತ್ತು ಉತ್ತರ ಭಾರತದಲ್ಲಿ ಬಹುತೇಕವಾಗಿರುವಂಥ ರೈತರು, ಎಸ್ಪೆಷಲಿ ಪಂಜಾಬು, ಹರಿಯಾಣ, ಚಂಡೀಗಢ, ದಿಲ್ಲಿ, ಎಲ್ಲರೂ ನಿರಂತರವಾಗಿ ಮುಷ್ಕರ ಮಾಡ್ತಿದ್ದಾರೆ ಸರ್ಕಾರದ ವಿರುದ್ಧ ಅಥವಾ ರಾಜ್ಯದ ವಿರುದ್ಧ. ಯಾಕೆ? ಬಿಕಾಸ್ ಆಫ್ WTO. ಸಬ್ಸಿಡಿ ಕಿತ್ತಾಕಿ. ನೀವು ಸಬ್ಸಿಡಿ ಯಾಕೆ ಕೊಡ್ತೀರಾ? ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾಕೆ ಕೊಡ್ತೀರಾ ನೀವು ಅವ್ರಿಗೆ? ಮಿನಿಮಮ್ ಸಪೋರ್ಟ್ ಪ್ರೈಸು ಕಿತ್ತಾಕಿ. ಸೊ ಭಾರತ WTOವಿನ AOAನ ಸೈನ್ ಮಾಡಿದೆ. AOA ಪ್ರಕಾರ ಸಬ್ಸಿಡಿನ ಕಡಿಮೆ ಮಾಡಿ ನಿರಂತರವಾಗಿ ಎಲಿಮಿನೇಟ್ ಮಾಡಬೇಕು. ಸೊ ಇದು ಪರಮಾಧಿಕಾರದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. It in dictating limits on how much countries protect their agricultural sector, the WTO leaves farmer vulnerable to the food insecurity and this breaking international law about food as human rights. ನೋಡಿ, ಸಬ್ಸಿಡಿ ಬಗ್ಗೆ ಚಿಂತನೆ ಮಾಡಿ ರಾಷ್ಟ್ರ ಹೇಳುತ್ತೆ, ನೀವು ನಿಮ್ಮ ರೈತಾಪಿ ವರ್ಗಕ್ಕೆ ಪ್ರೊಟೆಕ್ಷನ್ ಕೊಡಬೇಡಿ. ಯು ಡೋಂಟ್ ಪ್ರೊಟೆಕ್ಟ್ ಯುವರ್ ಫಾರ್ಮರ್ಸ್. ಮಾರುಕಟ್ಟೆಗೆ ಬಿಟ್ಬಿಡಿ. ಇವತ್ತು ಮಾರುಕಟ್ಟೆಯಲ್ಲಿ ಟೊಮೊಟೊಗೋ ಬೇಡಿಕೆ ಇದ್ದರೆ ಅವ್ರು ಟೊಮೊಟೊ ಬೆಳೀತಾರೆ. ನೀವು ಯಾಕೆ ಅವ್ರಿಗೆ ಫೋರ್ಸ್ ಮಾಡಬೇಕು? ನೀವು ಇದನ್ನೇ ಬೆಳೀರಿ, ಅದನ್ನೇ ಬೆಳೀರಿ ಅಂತ ಬಿಟ್ಬಿಡಿ. ಅತಿ ಹೆಚ್ಚಾಗಿ ಮಹಾರಾಷ್ಟ್ರದ ವಿದರ್ಭ ಪ್ರಾಂತ್ಯದಲ್ಲಿ ಆ ಒಂದು ಸಮಯದಲ್ಲಿ ರೈತರಿಗೆ ಅತಿ ಹೆಚ್ಚು ಹಣ ಸಿಗುತ್ತೆ ಅಂದ್ಬಿಟ್ಟು ಅವರು ಕಾಟನ್ ಬೆಳೀತಾರೆ. ಗೊತ್ತಲ್ವಾ ನಿಮಗೆ? ಕಾಟನ್ ಬೆಳಿಬೇಕು ಅಥವಾ ಹತ್ತಿ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೋಲ್ವರ್ಮ್ ಅಂತ ಒಂದು ಹುಳು ಬಂದು ತಿನ್ನುವಂಥದ್ದು, ಹಾಳು ಮಾಡುವಂಥದ್ದು. ಅದಕ್ಕೆ ಸೂಕ್ತವಾಗಿ ಮೊನ್ಸಾಂಟೋ ಎಂಬ ಒಂದು ಕಂಪನಿ ಹೊಸದಾಗಿರುವಂತಹ ಒಂದು ಟೆಕ್ನಾಲಜಿಕಲಿ ಮಾಡಿಫೈಡ್ ಜೆನೆಟಿಕ್ ಟೆಕ್ನಾಲಜಿ ಮಾಡಿಫೈಡ್ ಕ್ರಾಪ್ನ ಅಥವಾ ಸೀಡ್ಸ್ನ ಅವರು ವಿತರಣೆ ಮಾಡ್ತಾರೆ. ಅಲ್ಲಿ ಆ ಒಂದು ಬೀಜವನ್ನು ಊತಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಕಾಟನ್ನಿಗೆ, ಹತ್ತಿ ಗಿಡಕ್ಕೆ
ಯಾವ ತೊಂದರೆಗಳು ಆಗೋದಿಲ್ಲ, ಕೀಟಗಳು ಬರೋದಿಲ್ಲ, ಉತ್ಪಾದನೆ ಹೆಚ್ಚುತ್ತೆ, ರೈತರಿಗೆ ಲಾಭ ಪಡ್ಕೊಳ್ತಾರೆ. ಸೊ ಹಲವಾರು ರೈತರು ಸಾಲ ಸೋಲ ಮಾಡಿ ಎಲ್ಲ ಬಂದು ಹಾಕಿದ್ರು, ಒಳ್ಳೆ ಉತ್ಪಾದನೆಯೂ ಬಂತು. ಆದರೆ ಕಾಲಕ್ರಮೇಣವಾಗಿ ಯಾವಾಗ ಮಾರುಕಟ್ಟೆ ಸ್ಟೆಬಿಲೈಸ್ ಆಗುತ್ತೋ, ಯಾವಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೋ, ಸಪ್ಲೈ ಜಾಸ್ತಿ ಆಗುತ್ತೋ, ಆವಾಗ ಮಾರುಕಟ್ಟೆ ಕುಸಿತು. ಮಾರುಕಟ್ಟೆ ಕುಸಿದಾಗ ಹತ್ತಿಯ ಬೆಲೆ ಕಡಿಮೆ ಆಯಿತು. ಯಾಕಂದರೆ ಎಲ್ಲರೂ ಬೆಳೆಯೋಕ್ಕೆ ಶುರು ಮಾಡಿದ್ರಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ, ಈ ಒಂದು BT ಮೊನ್ಸ್ಯಾಂತೋ ಕ್ರಾಪ್ ಹಾಕಿದ ಮೇಲೆ ಆ ಒಂದು ಭೂಮಿಯಲ್ಲಿ ಮತ್ತೆ ಯಾವ ಪದಾರ್ಥನೂ ಬೆಳೆಯೋದಿಲ್ಲ. ಇದರಿಂದ ಏನಾಯಿತು, ರೈತನಿಗೆ ಲಾಸ್ ಆಯಿತು. ಸಾಲ ತೀರಿಸ್ಲಿಕ್ಕೆ ಆಗ್ತಿರಲಿಲ್ಲ, ಸಾಲ ತೊಗೊಂಡ್ಬಿಟ್ಟಿದ್ದ, ಅದಕ್ಕೋಸ್ಕರ ವಿಷ ಕುಡಿದು ಸಾಯ್ತಾ ಇದ್ದ. ಇಟ್ಸ್ ಪ್ರೊಟೆಕ್ಷನಿಸ್ಟ್ ಪಾಲಿಸಿ ಕನ್ಸಿಸ್ಟೆಂಟ್ಲಿ ಸೀಮ್ ಟು ಫೇವರ್ ದ ಗ್ಲೋಬಲ್ ನಾರ್ತ್. ಶ್ರೀಮಂತ ರಾಷ್ಟ್ರಗಳಿಗೆ ಫೇವರ್ ಮಾಡುವಂಥ ಯೋಚನೆಗಳಿರ್ಬೋದಾ ಅಂತ ಹಲವಾರು ರಾಷ್ಟ್ರಗಳಿಗೆ ಗೊಂದಲ ಆಯಿತು. ವಿತ್ ಸಪೋರ್ಟ್ ಈಕ್ವಲೆಂಟ್ ಆಫ್ 40.43% ಆಫ್ ವ್ಯಾಲ್ಯೂ ಆಫ್ ಫಾರ್ಮ್ ಗೇಟ್ ಪ್ರೊಡಕ್ಷನ್ ಇನ್ 1986-88. ನೋಡಿ, ಶ್ರೀಮಂತ ರಾಷ್ಟ್ರಗಳು ಅವರು ತಮ್ಮ ರೈತರಿಗೆ ಶೇಕಡವಾರು 40.43% ಅಷ್ಟು ಪ್ರೊಡಕ್ಷನ್ ಕೊಡ್ತಾರೆ, ಅಂದರೆ ಸಬ್ಸಿಡಿ ಕೊಡ್ತಾಯಿದ್ರು. ಯಾವಾಗ 1986-1980 ಆಲ್ಮೋಸ್ಟ್ 40 ವರ್ಷಗಳ ಹಿಂದೆ. Although this level of support makes sense, given the farm crisis of the 1980s, the figure was still staggering in 1999. ಶ್ರೀಮಂತ ರಾಷ್ಟ್ರಗಳು ಅವ್ರಿಗೇನು ಸಬ್ಸಿಡಿ ಬೇಕಾಗಿಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸು ಅವಶ್ಯಕತೆ ಇರಲಿಲ್ಲ ಅವರಿಗೆ. ಅವರ ರೈತರನ್ನ, ಒಂದೊಂದು ರೈತರಿಗೆ 1,000 ಎಕರೆ ಇರುತ್ತೆ, ಅವನು ಬೆಳೀತಾನೆ, ಎಲ್ಲೋ ಮಾರುಕಟ್ಟೆನ ಹುಡುಕೊಳ್ತಾನೆ, ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಮಾರುಕಟ್ಟೆ ಸಿಕ್ಕಿದ್ರೂ ಕೂಡ ಅವನು ಆರಾಮಾಗಿರ್ತಾನೆ ಅಲ್ಲಿ. ಇಂತಹ ಅದು 1980ರ ದಶಕದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಓಕೆ, ಸರಿ, ಸರ್ಕಾರ ಸಪೋರ್ಟ್ ಮಾಡ್ತು ಅಂತ. ಆದರೆ 10 ವರ್ಷ ಆದ ನಂತರ 1999ರಲ್ಲೂ ಕೂಡ 40.7% ಸಪೋರ್ಟ್ ಪ್ರೈಸ್ ಕಾಣಿಸ್ತಾ ಇತ್ತಲ್ಲಿ. ಅದ್ರ ಜೊತೆಯಲ್ಲಿ ಅಮೆರಿಕ ತಗೊಳ್ಳಿ, 50% ಆಫ್ ಟೋಟಲ್ ಪ್ರೊಡ್ಯೂಸರ್ ರೆವಿನ್ಯೂ ಫ್ರಮ್ US milk, sugar, rice is attributed to farm programs. 50% ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಅವರ ಉತ್ಪಾದನೆ ಕೇವಲ ಗೌರ್ಮೆಂಟ್ ಸಪೋರ್ಟ್. ಅಂದರೆ ಗೌರ್ಮೆಂಟು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ, ಯಾವುದು, ಶ್ರೀಮಂತ ರಾಷ್ಟ್ರಗಳಲ್ಲಿ ಅವರ ರೈತರಿಗೆ. ಬಡ ರೈತರವರು ಈಗ ನಮ್ಮ ದೇಶಗಳಿಗೆ ಬರೋಣ ಬನ್ನಿ. Agriculture in the global south and poverty has been increasingly linked with one another, with national poverty rates correlated with the number of agricultural specialized households. This is because the neoliberal reforms demanded by WTO have destroyed guaranteed prices and state-sponsored extension services, and governments of the global south have had to dismantle programs for food security and rural assistance in favor of those that would help them meet WTO mandates. WTOವಿನ AOA ಇದೆಯಲ್ಲ, ಕಾರ್ಯಕ್ರಮ, ಅದು ಎಷ್ಟು ತಾಂತ್ರಿಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಡ ರಾಷ್ಟ್ರಗಳು ಕೂಡ ನಿಮ್ಮ ರೈತರಿಗೆ ಗೌರ್ಮೆಂಟ್ ಸಪೋರ್ಟ್ ಮಾಡಬೇಡಿ, ಸಬ್ಸಿಡಿ ಕೊಡಬೇಡಿ. ಯಾಕೆ? ನೋಡಿ, ಶ್ರೀಮಂತ ರಾಷ್ಟ್ರಗಳಿಗೆ ಸಬ್ಸಿಡಿ ಕೊಡುವಂಥ ಉದ್ದೇಶ ಏನು ಅಂದರೆ, ಅವರಿಗೆ ಉತ್ತಮ ಮಾರುಕಟ್ಟೆ ಬೇಕು, ಉತ್ಪಾದನೆ ಜಾಸ್ತಿ ಆಗಬೇಕು, ಅತಿ ಹೆಚ್ಚು ಶ್ರೀಮಂತಿಕೆನ ಪಡ್ಕೋಬೇಕು ಅಂದ್ಬಿಟ್ಟು ರಾಷ್ಟ್ರ ಅವರಿಗೆ ಸ್ಪಂದಿಸ್ತಾ ಇದೆ. ಆದರೆ ನಮ್ಮ ರಾಷ್ಟ್ರಗಳು, ಬಡ ರಾಷ್ಟ್ರಗಳು ಶೇಕಡವಾರು 90% ಡಿಪೆಂಡ್ ಆಗಿರುವಂಥದ್ದು ಕೃಷಿ ಮೇಲೆ. ಬಹುತೇಕವಾಗಿರುವಂಥ ಬಡ ಜನಗಳು ಇವತ್ತು ಡಿಪೆಂಡ್ ಆಗಿರುವಂಥದ್ದು ಕೃಷಿ ಮೇಲೆ. ಕೃಷಿ ಕೇವಲ ಲಾಭಕ್ಕೋಸ್ಕರ ಅಲ್ಲ, ಕೃಷಿ ಊಟಕ್ಕೋಸ್ಕರ. ಸೊ ವಿ ಡಿಪೆಂಡ್ ಆನ್ ಅಗ್ರಿಕಲ್ಚರ್ ಫಾರ್ ಫುಡ್, ನಾಟ್ ಫಾರ್ ಪ್ಲೆಷರ್ ಆರ್ ಪ್ರಾಫಿಟ್. ಅಫ್ಕೋರ್ಸ್ ಬಹುತೇಕವಾಗಿರುವಂಥ ಶ್ರೀಮಂತ ಜಮೀನ್ದಾರರು ಏನೋ ಮಾಡ್ಕೋಬೋದು. ಬಟ್ ಆದರೆ 1 ಎಕರೆ 2 ಎಕರೆ ಇರುವಂತಹ ರೈತರು ಏನು ಮಾಡಬೇಕು?
ನಿಮಗೆ ಸಬ್ಸಿಡಿ ಕೊಡೋದಿಲ್ಲ, ನಿಮಗೆ ನಿಮ್ಮ ಉತ್ಪಾದನೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ರೈತರು? ಯೂರಿಯಾ ಗೊಬ್ಬರ ಕೊಂಡ್ಕೋಬೇಕು ಅಂದರೆ ದುಬಾರಿ. ನೀರಾವರಿ ಯೋಜನೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದಕ್ಕೆ ಅತಿ ಹೆಚ್ಚು ಟ್ಯಾಕ್ಸು, ಎಲೆಕ್ಟ್ರಿಸಿಟಿ ಪೇಮೆಂಟು, ಲ್ಯಾಂಡ್ ಟ್ಯಾಕ್ಸು ಎಲ್ಲವೂ ಜಾಸ್ತಿ ಆಗುತ್ತೆ. ಸೊ WTO ಹೇಳ್ತಾ ಇದೆ, ನೀವು ಸರ್ಕಾರ ಮಾಡುವಂಥ ಯೋಜನೆಗಳು ಕಡಿಮೆ ಮಾಡಿ ಅವ್ರನ್ನ ಮಾರುಕಟ್ಟೆಗೆ ಬಿಟ್ಬಿಡಿ. ಪ್ರಗತಿ ಹೊಂದಿರುವಂಥ ರಾಷ್ಟ್ರ ತಗೊಳ್ಳಿ, 8% of total income of US farm hold comes from farm. Yes, 8% of total US farm household incomes come from farm. The number increases to 10% in Canada and 12% in Japan. ಕೃಷಿ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಆಲ್ಮೋಸ್ಟ್ ಅವರ ಒಂದು ಇನ್ಕಮ್ ಬರುವಂಥದ್ದು ಕೇವಲ ಅಮೆರಿಕದಲ್ಲಿ 8% ಆದರೆ ಜಪಾನಲ್ಲಿ 12%, ಕೆನಡಾದಲ್ಲಿ 10%. ಆದರೆ ಲುಕ್ ಅಟ್ ದ ಡೆವಲಪಿಂಗ್ ಕಂಟ್ರೀಸ್ ಆ್ಯಂಡ್ ಪೋರ್ ಕಂಟ್ರೀಸ್. ಸಮ್ ಕಂಟ್ರೀಸ್ ಆರ್ 90% ಡಿಪೆಂಡೆಂಟ್ ಆನ್ ಫಾರ್ಮ್ ಇನ್ಕಮ್. ಮನೆಯಲ್ಲಿ ಒಂದು ₹100 ಬಂದರೆ ₹90 ಕೇವಲ ಕೃಷಿಯಿಂದ ಬಂದಿರುತ್ತಿಲ್ಲಿ. ಆದರೆ ಅಮೇರಿಕಾದಲ್ಲಿ ₹100 ಅಥವಾ ಒಂದು $100 ಬಂದರೆ ಕೇವಲ $8 ಮಾತ್ರ ಕೃಷಿಯಿಂದ ಬಂದಿರುವಂಥದ್ದು, ಬೇರೆ ಇತರ. ಸೊ ಅದಕ್ಕೋಸ್ಕರ ದೇರ್ ಈಸ್ ಅ ಟೋಟಲ್ ಡಿಫ್ರೆನ್ಸ್ ಇನ್ ಡೈನಮಿಕ್ಸ್ regarding agricultural program and dependence in agriculture between rich and poor countries. The liberalization of agriculture sector has led to lower agriculture and commodity prices, consolidation of giant agribusiness and homogenization of the global food systems, and the erosion of supply management mechanism. ಇಂದಿನ ಕಾಲದಲ್ಲಿ ರೈತರು ಸೊಪ್ಪು ತರಕಾರಿ ಬೆಳೆಯೋರು, ಸಂತೆಗೆ ಹಾಕೋರು, ಸಂತೆಯಲ್ಲಿ ಜನಗಳು ಬಂದು ಸಂತೆಯಲ್ಲಿ ಖರೀದಿ ಮಾಡಿ ಹಣನ ಎಕ್ಸ್ಚೇಂಜ್ ಮಾಡಿಕೊಂಡು ಮನೆಗೆ ಹೋಗೋರು. ರೈತರು ಭಾಳ ಸಂತೃಪ್ತಿಯಾಗಿ ಮನೆಗೆ ಹೋಗಿ ದುಡ್ಡು ಎಣಿಸ್ಕೊಂಡು ಉತ್ತಮ ಜೀವನ ಮಾಡಿಕೊಂಡ್ರು. ಎಷ್ಟು ಹಣ ಬಂದಿತ್ತೋ ಅದನ್ನು ತಗೊಂಡು ಸಂತೃಪ್ತಿಯಾಗಿರೋ ಜೀವನ ಮಾಡ್ಕೊಂಡು ಕೂತ್ಕೊಂಡಿದ್ರು. ಅವನಿಗೆ ಗೊತ್ತು ಪ್ರತಿ ವಾರ ಸಂತೆ ಇರುತ್ತೆ, ಸಂತೆಗೆ ಹೋಗ್ತೀನಿ, ಜನಗಳಿಗೆ ಬರ್ತಾರೆ, ಖರೀದಿ ಮಾಡ್ತಾರೆ, ನಾನು ವಾಪಸ್ ಹೋಗ್ತೀನಿ, ನಾನು ಆರಾಮಾಗಿರ್ತೀನಿ, ನನಗೇನೂ ಪ್ರಾಬ್ಲಮ್ ಇಲ್ಲ. ಕಾಲಕ್ರಮೇಣವಾಗಿ ಮಂಡಿಗಳು ಉಟ್ಕೊಳ್ತವೆ. ಆ ಮಂಡಿಗಳಿಗೆ ಹೋಗಿ ದೊಡ್ಡ ಪ್ರಮಾಣವಾಗಿ ಬೆಳೆದಂತಹ ರೈತರು ಅಲ್ಲಿ ಹೋಗಿ ಅಲ್ಲಿ ಸೆಲ್ ಮಾಡಿ ಅವನಿಗೆ ಕರೆಕ್ಟಾಗಿರುವಂಥ ಹಣ ಸಿಗ್ತಾಯಿತ್ತು. ಗೌರ್ಮೆಂಟ್ ಕೂಡ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕೊಡ್ತಾಯಿತ್ತು. ನೀವೇನೇ ಬೆಳೆದ್ರೂ ಕೂಡ ಒಂದು ಕನಿಷ್ಠ ನಿಮ್ಮ ಒಂದು ಉತ್ಪಾದನೆ, ನಿಮ್ಮ ಪದಾರ್ಥಕ್ಕೆ ಇಷ್ಟು ಕನಿಷ್ಠ ಬೆಲೆ ಕೊಡ್ತೀವಿ, ಇದಕ್ಕಿಂತ ಕಡಿಮೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಿತ್ತು. ಬಟ್ ಆದರೆ ಈಗ ಪ್ರೈವೇಟ್ ಪ್ಲೇಯರ್ಸ್ ಎಂಟ್ರಿ ಆಗಿದ್ದಾರೆ, ಖಾಸಗಿ ವ್ಯಕ್ತಿಗಳು, ಖಾಸಗಿ ಕಂಪ್ನಿಗಳು ಎಂಟ್ರಿ ಆಗಿದೆ, ಉದಾರೀಕರಣವಾಗಿದೆ, ಜಾಗತೀಕರಣವಾಗಿದೆ. ಅದರಿಂದ ಆ ಕಂಪನಿಯ ಮಾಲೀಕನೇ ನಿಮ್ಮ ಹತ್ರ ಬಂದ್ಬಿಟ್ಟು ಖರೀದಿ ಮಾಡ್ತಾನೆ, ಏನು ಬೆಳಿಬೇಕು ಅಂತ ಹೇಳ್ತಾನೆ, ಅವನೇ ಎಲ್ಲ ಕೊಡ್ತಾನೆ, ಅವನೇ ತೊಗೊಂಡು ಹೋಗ್ತಾನೆ, ಅವ್ನು ಮಾರುಕಟ್ಟೆ ಮಾಡ್ತಾನೆ. ನಿಮ್ಮಿಂದ ಒಂದು ₹100 ಕೊಟ್ಟು ನಿಮ್ಮ ಹತ್ರ ಏನೇ ಪದಾರ್ಥಗಳು ತೊಗೊಂಡು ಹೋದರೂ ಕೂಡ ಅವನು ಅಲ್ಲಿ ಹೊರಗಡೆ ಹೋಗಿ ₹1000 ಮಾರ್ಕೊಂಡು ₹900 ಲಾಭ ಪಡ್ಕೊಳ್ತಾನೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಏನು ರೈತನಿಗೆ ಬರಬೇಕಾಗಿತ್ತೋ ಬೆಲೆ ಅದು ಅವನಿಗೆ ಹೋಗ್ತಾ ಇಲ್ಲ. ಲೋವರ್ ಅಗ್ರಿಕಲ್ಚರಲ್ ಆ್ಯಂಡ್ ಕಮಾಡಿಟಿ ಪ್ರೈಸಸ್. ಮತ್ತು ದೊಡ್ಡ ದೊಡ್ಡ ಹೂಡಿಕೆದಾರರು, ಬಂಡವಾಳಶಾಹಿಗಳು ಇಡೀ ವ್ಯವಸಾಯದ ಬಿಸ್ನೆಸ್ನೇ ಕಂಪ್ಲೀಟ್ ಅವರ ಮುಷ್ಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿನ ಕಾಲದ ವ್ಯವಸ್ಥೆ ಕಣ್ಮರೆ ಆಗೋಗಿದೆ. ಯಾರೋ ಮಾವನಣ್ಣು ಅಂತ ಕೂತ್ಕೊಂಡ್ಬರ್ತಾ ಇದ್ದಾರೆ. ಕರೋನಾ ಟೈಮಲ್ಲಿ ನೋಡ್ತೀವಿ ಈ ಥರ ಗಾಡಿಗಳು. ಇಲ್ಲ ಅಂದರೆ ಮಾಲ್ಗಳು, ಮಾರ್ಕೆಟ್ಗಳಿಗೆ ಹೋದಾಗ
ಎಲ್ಲಿಂದ ಬಂದಿರುತ್ತೋ ಮಾವಿನ ಹಣ್ಣು, ಎಷ್ಟು ರೂಪಾಯಿ ಕೊಡಬೇಕು, ರೈತರಿಗೆ ಹೋಗುತ್ತಾ ಅದು? ಮಾವಿನ ಹಣ್ಣು ಮಾವಿನ ಹಣ್ಣು Government subsidies have been stripped away, and other structural supports, such as state development, banks, extension agencies, and commodities boards, have been privatized. WTO ಹೇಳುವಂಥದ್ದು, ಸಬ್ಸಿಡಿ ಯಾಕಪ್ಪ ಕೊಡ್ತೀಯ ನೀನು? ಸಬ್ಸಿಡಿ ಕೊಟ್ಟರೆ ಏನು ಪ್ರಯೋಜನ ಆಗುತ್ತೆ? ಮಾರ್ಕೆಟಿಗೆ ಬಿಟ್ಬಿಡಿ. ಅವ್ನ ಕೈಲಿ ಕೆಪಾಸಿಟಿ ಇದ್ದರೆ ಉಳ್ಕೊಳ್ತಾನೆ, ಇಲ್ಲಾಂದರೆ ಸಾಯ್ತಾನೆ. ಅದಕ್ಕೆ ತೊಗೊಂಡು ನೀವೇನು ಮಾಡಬೇಕು? ಎಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಿಬಿಡಿ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ಕಾಲಕ್ರಮೇಣವಾಗಿ ಸಬ್ಸಿಡಿನ ನಾಶ ಮಾಡುವಂಥದ್ದು. ಆಮೇಲೆ ಸಪೋರ್ಟ್ ಸ್ಟ್ರಕ್ಚರ್ ಇರುತ್ತಲ್ಲ, ಮಂಡಿ 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 ಅದನ್ನು ಕಿತ್ತಾಕುವಂಥದ್ದು ಏನಕ್ಕೆ ಬೇಕು? ಎಲ್ಲವನ್ನು ಕೂಡ ಪ್ರೈವೇಟ್ ಪ್ಲೇಯರ್ಸು ಕೊಟ್ಬಿಡಿ. ಏನು ಮಾಡ್ತಾರೆ ಪ್ರೈವೇಟ್ ಪ್ಲೇಯರ್ಸು? ಖಾಸಗಿ ಕಂಪನಿಯವರು ಜೋಳನೋ ಭತ್ತನೋ ರಾಗಿನೋ ಬೆಳೆದಿರ್ತೀರ, ಅವನು ಬರ್ತಾನೆ, ನೀವು ಎಷ್ಟು ಬೆಳೆದಿದ್ರೋ ಖರೀದಿ ಮಾಡ್ತಾನೆ. ಖರೀದಿ ಮಾಡ್ಕೊಂಡು ಏನು ಮಾಡ್ತಾನೆ ಅವನು ಖಜಾನೆಯಲ್ಲಿ ಇಟ್ಕೊಳ್ತಾನೆ, ಮಾರೋದಿಲ್ಲ. ಅವನು ಖಜಾನೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ಆವಾಗ ಸಾಮಾನ್ಯವಾಗಿ ರೈತರು ಮಾರುಕಟ್ಟೆಗೆ ಹೋಗ್ಬಿಟ್ಟು ವ್ಯಾಪಾರ ಮಾಡಿದ್ರೆ ಸಮಸ್ಯೆ ಇಲ್ಲ. ಇವಾಗ ಏನಾಗ್ತಿದೆ, ಅದು ನಿಮ್ಮ ಉತ್ಪಾದನೆ ಖಾಸಗಿ ವ್ಯಕ್ತಿಯ ಖಜಾನೆ ಒಳಗೆ ಕೂತ್ಕೊಳ್ತಾ ಇದೆ. ದೊಡ್ಡ ದೊಡ್ಡ ಕಣಜಗಳನ್ನ ಅವನು ಓಪನ್ ಮಾಡ್ತಾನೆ, ಅವನು ವಿತ್ ಆಲ್ ಮಾಡರ್ನ್ ಫೆಸಿಲಿಟಿ, ಟೆಂಪ್ರೇಚರ್ ರೆಗ್ಯುಲೇಷನ್ನು, ಏರ್ ಕಂಡೀಷನ್ನು, ನಿಮಗೇನು ಉತ್ಪನ್ನಗಳು ಏನೂ ಆಗಬಾರ್ದು, ಹಂಗೆ ಇರಬೇಕು ಅದು. ಆ ಥರ ದೊಡ್ಡ ಪ್ರಮಾಣದಾಗ ಮಾಡ್ಕೊಳ್ತಾನೆ. ಎಲ್ಲ ನಿಮ್ಮ ಹಳ್ಳಿಯಲ್ಲ, ಸುತ್ತಮುತ್ತ ಇರುವಂಥ ಹಳ್ಳಿಗಳೆಲ್ಲ ಪದಾರ್ಥಗಳು, ಉತ್ಪಾದನೆಗಳು ಎಲ್ಲ ಅವನೇ ಖರೀದಿ ಮಾಡ್ತಾನೆ. ಆಗೇನಾಗುತ್ತೆ ಅಂದರೆ, ಆ ಪದಾರ್ಥಕ್ಕೆ ಬೇಡಿಕೆ ಬರುತ್ತೆ, ಯಾಕಂದರೆ ಇರೋದಿಲ್ವಲ್ಲ. ನಾರ್ಮಲ್ ಆಗಿರುವಂಥ ಮಾರ್ಕೆಟ್ಗೆ ಹೋಗುವಂಥ ಪದಾರ್ಥಗಳು ಅವನ ಖಜಾನೆಗೆ ಹೋಗ್ತಾ ಇದ್ದರೆ ಕೊನೆಗೆ ಸಪ್ಲೈನೇ ಇರೋದಿಲ್ಲ. ದಿಲ್ ಬಿ ಮಿನಿಮಮ್ ಸಪ್ಲೈ ಕಡಿಮೆ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಆಟೋಮ್ಯಾಟಿಕಲಿ ಪ್ರೈಸ್ ವಿಲ್ ರೈಸ್. 100 ರೂಪಾಯಿ ಇರುವಂಥದ್ದು 400 ರೂಪಾಯಿ ಆಗುತ್ತೆ. ಒಂದು ಕಟ್ ಕೊತ್ತಂಬರಿ ಇವತ್ತು ಮಾರುಕಟ್ಟೆಯಲ್ಲಿ ಹೋದಾಗ 60 ರೂಪಾಯಿ 70 ರೂಪಾಯಿ. ಸೌತೆಕಾಯಿ ತೊಗೊಳಕ್ಕೆ ಹೋಗಿ ಇವತ್ತು ಅವನು ಮಾವಿನ ಹಣ್ಣು ಸೌತೆಕಾಯಿ ಅಂತ ಬಂದರೆ ಆಯ್ತಪ್ಪ, 10 ರೂಪಾಯಿಗೆ ಒಂದು 2-3 ಸೌತೆಕಾಯಿ ಕೊಡ್ತಾನೆ. ನೀವು ಹೋಗ್ಬಿಟ್ಟು ಪ್ಲಾಸ್ಟಿಕ್ ಪೇಪರಿಂದ ವ್ರ್ಯಾಪ್ ಮಾಡಿ ಸ್ಟಿಕ್ಕರ್ ಹಾಕಿ ಕೊಟ್ಟರೆ 30 ರೂಪಾಯಿ ಒಂದು ಜೋಳ. ವಾಟ್ ಈಸ್ ದಿಸ್? ಸೊ ಈ ಖಾಸಗೀಕರಣದಿಂದ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿ ಡಿಮ್ಯಾಂಡ್ ಜಾಸ್ತಿ ಆಗೋ ಥರ ನೋಡಿಕೊಂಡು, ಡಿಮ್ಯಾಂಡ್ ಜಾಸ್ತಿ ಆದಮೇಲೆ ಅಧಿಕವಾಗಿರುವಂಥ ಬೆಲೆನ ನಿಗದಿಪಡಿಸಿ ಲಾಭವನ್ನು ಪಡ್ಕೊಳ್ಳುವಂಥ ಉದ್ದೇಶದಿಂದ ಇವತ್ತು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ರೈತರ ವರ್ಗವನ್ನೇ ಮಟ್ಟ ಹಾಕ್ತಾ ಇದ್ದಾರೆ. ಸೊ ದಿಸ್ is one of the very important issues faced by WTO and other developing countries. ಅದು ಕೂಡ ಭಾರತ ಇದರಲ್ಲಿ ಭಾಳ ಅಗ್ರಸ್ಥಾನದಲ್ಲಿ ಇದೆ. ನಾವೇನಾದರೂ ಮಾಡಿ ರೈತರ ಪರವಾಗಿ ಏನಾದರೂ ಯೋಜನೆಗಳು ಮಾಡಿಕೊಂಡು, ಇಲ್ಲ ನಾವು ಮಾಡೋದಿಲ್ಲ, ನಾವು ರೈತರ ಪರವಾಗಿರ್ತೀವಿ, ನಮ್ಮ ರೈತರಿಗೆ ಸಬ್ಸಿಡಿ ಅವಶ್ಯಕತೆ ಇದೆ ಅಂತ ನಾವು ಹಿಡ್ಕೊಂಡು ಕೂತ್ಕೊಂಡ್ರೆ ಆ WTO ಇಲ್ಲಿರುವಂಥ AOA ಅಗ್ರಿಮೆಂಟ್ ಚೇಂಜ್ ಆಗಬೇಕಲ್ಲಿ. ಸೊ ವಿ ಹ್ಯಾವ್ ದಟ್ ಪವರ್. Farmers' reliance on modern technology and fertilizer has risen, linking them to market commodities, credit technology, and land.
because of the proliferation of factors beyond their control, they become more vulnerable to issues such as food insecurity. Again, too much dependence on ಟೆಕ್ನಾಲಜಿ ಈ ಸಮಯದಲ್ಲಿ ಎಲ್ಲದರಲ್ಲೂ ಕೂಡ ತಂತ್ರಜ್ಞಾನ ಬಂದು ಹಳೆಯ ಒಂದು ವ್ಯವಸಾಯದ ಚಿಂತನೆನೇ ಜನಗಳು ಮರ್ತೋಗಿದ್ದಾರೆ. ಇವತ್ತು ಒಬ್ಬ ರೈತ ಅವನು ಉನ್ನತ ಮಟ್ಟದಲ್ಲಿ ವ್ಯಾಪಾರ ಮಾಡಬೇಕು ಅಂದರೆ ಈ ಶುಡ್ ನೋ ಅಬೌಟ್ ಇಂಟರ್ನೆಟ್. ಎಲ್ಲಿ ಯಾವ ಕಡೆ ಯಾವ ಥರ ಹಾಕ್ತಾ ಇದೆ, ಏನು ಹಾಕ್ತಾ ಇದೆ, ಎಷ್ಟು ಬೆಲೆ ಸಿಗ್ತಾ ಇದೆ, ಬೇರೆ ಕಡೆ ಮಾರುಕಟ್ಟೆಯಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಜನಗಳು, ಏನು ಬೆಳೀತಾ ಇದ್ದಾರೆ, ಅವನಿಗೆ ಮ್ಯಾಕ್ರೋ ಎಕನಾಮಿಕ್ಸ್ ಗೊತ್ತಾಗಬೇಕು. ಅವನಿಗೆ ಸುಮ್ಮನೆ ಕೂತ್ಕೊಂಡು ಏನೋ ಆಯಿತು ನಾನು ಬೆಳೀತೀನಿ ಅಂತ ಬೆಳೀಲಿಕ್ಕೆ ಆಗೋದಿಲ್ಲ. ಈಗ ಅವನಿಗೆ ಈ ಹ್ಯಾಸ್ ಟು ಕ್ಯಾಲ್ಕುಲೇಟ್, ನಾನು ಇವತ್ತು ಬೆಳೆದ್ರೆ ಎಷ್ಟು ಪ್ರಮಾಣವಾಗಿ ನಾನು ಸಂಪಾದನೆ ಮಾಡ್ಬೋದು ಮುಂದೆ, ಅವೆಲ್ಲ ಅವಶ್ಯಕತೆ ಇದೆ. ಈ ನೀಡ್ಸ್ ಟು ಹ್ಯಾವ್ ದಟ್ ಇನ್ಫಾರ್ಮೇಷನ್. ಇವತ್ತು ನಾನು ಪ್ರೊಡ್ಯೂಸ್ ಮಾಡಿದ್ರೆ ಯಾರು ಕೊಂಡ್ಕೊಳ್ತಾರೆ, ಮಾರ್ಕೆಟಲ್ಲಿ ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ನಾನು ಸಪ್ಲೈ ಮಾಡ್ಬೋದು, ಅದನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ನಾವು ಯಾವ ಫರ್ಟಿಲೈಸರ್ನ ಬೆಳೆ ತೊಗೊಂಬರಬೇಕು, ಆ ಫರ್ಟಿಲೈಸರ್ ಅಥವಾ ಆ ಒಂದು ಗೊಬ್ಬರದ ಮೇಲೆ ನಾನು ಇನ್ವೆಸ್ಟ್ ಮಾಡಿದಾಗ ನನ್ನ ಪ್ರಾಫಿಟ್ ಎಷ್ಟಾಗತ್ತೆ. ಬುಕ್ಕು ಪೆನ್ನು ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಅವನು. ಸೊ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾನೆ, ಸಾಲ ತಗೊಳ್ತಾನೆ, ಎಲ್ಲ ಮಾಡಿದ್ರೂ ಕೂಡ ಸಮಸ್ಯೆ ಬಗೆಹರಿಯುತ್ತಾ? ನೋ. With an increase of destabilizing forces and a decrease in protectionist measures, peasants have been forced to look for alternative means for survival. And patrons show higher rates of dependence on local loan sharks and a growth in participation with an informal economy. ಮೊದಲು ಆ್ಯಪಲ್ ಅಂತ ಹೇಳಿದ್ರೆ ಕಾಶ್ಮೀರ್ ಆ್ಯಪಲ್, ಎಷ್ಟು ಟೇಸ್ಟಿಯಾಗಿರುವಂಥ ರುಚಿಕರವಾಗಿರುವಂಥ ಆ್ಯಪಲ್. ಬಟ್ ನೋಡಲಿಕ್ಕೆ ಸ್ವಲ್ಪ ಸೊಟ್ಟಪಟ್ಟ ಇರುತ್ತೆ, ಬಟ್ ಅದು ತಿಂದರೆ ಭಾಳ ರುಚಿಕರವಾಗಿರುವಂಥ ಆ್ಯಪಲ್ ಭಾಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾಯಿತ್ತು. ಬಟ್ ಇವತ್ತು ಮಾರುಕಟ್ಟೆಗೆ ಹೋದರೆ ಕಾಶ್ಮೀರ್ ಆ್ಯಪಲ್ ಎಲ್ಲೋ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ, ಬೇರೆ ಎಲ್ಲ ಇತರ ಆ್ಯಪಲ್ಗಳು ಭಾಳ ಬಣ್ಣವಾಗಿ ಕಾಣುವಂಥದ್ದು, ಕೆಮಿಕಲ್ ಫರ್ಟಿಲೈಸರ್ಗಳು ಮತ್ತು ಆರ್ಟಿಫಿಷಿಯಲ್ ಕಲರಿಂಗು, ವ್ಯಾಕ್ಸ್ ಹಾಕಿ ಬಂದಿರುವಂಥ ಆ್ಯಪಲ್ಗಳೇ ಗ್ರಾಹಕರ ಕಣ್ಣ ಸೆಳೆಯುತ್ತೆ. ಹೀಗಾಗಿ ನಿಜವಾಗ್ಲೂ ಆ್ಯಪಲಿಗೆ ಬರಬೇಕಾಗಿರುವಂತಹ ಬೆಲೆ ಆ ಆ್ಯಪಲಿನ ರೈತನಿಗೆ ಸಿಗ್ತಾ ಇರೋದಿಲ್ಲ. ಅದೇ ರೀತಿಯಾಗಿ ಎಲ್ಲ ಪದಾರ್ಥಗಳು, ಒಂದು ಪದಾರ್ಥ ಅಂತ ಅಲ್ಲ, ಜಸ್ಟ್ ಗೋ ಟು ಯುವರ್ ಲೋಕಲ್ ಮಾರ್ಕೆಟ್. ಹಲವಾರು ಕಂಪನಿಗಳ ಅವರದೇ ಆಗಿರುವಂತಹ ಕೆಲವು ಮಾರ್ಕೆಟ್ಗಳನ್ನ ಓಪನ್ ಮಾಡಿದ್ದಾರೆ ಇವತ್ತಿನ ಸಮಯದಲ್ಲಿ. ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಇಟ್. ಎಲ್ಲವನ್ನೂ ಕೂಡ. ಸೊ ಅದಕ್ಕೋಸ್ಕರ ಕೊನೆಗೆ ಏನು ಮಾಡ್ತಾನೆ, ನಾನು ಏನು ಬೆಳೆದ್ರೂ ಕೂಡ ನನಗೆ ಉತ್ತಮವಾಗಿ ಸಿಗ್ತಾ ಇಲ್ಲ, ಅದಕ್ಕೆ ಸಾಲ ಮಾಡ್ಕೊಳ್ತಾನೆ. ಸಾಲ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈಗಿನ ಅಲ್ಲೂ ಕೂಡ ಖಾಸಗೀಕರಣ. ಸಬ್ಸಿಡಿ ಕೊಡಲ್ಲ ಅಂತ ಗೌರ್ಮೆಂಟು, ಸಾಲ ಕೊಡಲ್ಲ ಅಂತ ಗೌರ್ಮೆಂಟು, ಅದಕ್ಕೇನು ಮಾಡ್ತಾನೆ, ಖಾಸಗೀಕರಣವಾಗಿ ಖಾಸಗಿಯ ಸಂಘ ಸಂಸ್ಥೆಗಳಿಗೆ ಹೋಗ್ತಾನೆ, ಕೈ ಬಡ್ಡಿ ತೊಗೊಂಬರ್ತಾನೆ, ತೀರಿಸ್ಲಿಕ್ಕೆ ಆಗೋದಿಲ್ಲ. ಅಂಥ ಸನ್ನಿವೇಶದಲ್ಲಿ ರೈತಾಪಿ ವರ್ಗ ಕುಸಿದೋಗುತ್ತೆ. ಈ ಥರ ಒಂದು ವ್ಯವಸ್ಥೆ ನಮಗೆ ಅವಶ್ಯಕತೆ ಇದೆಯಾ ಎಂಬ ಪ್ರಶ್ನೆಗಳು ನಾವಿಲ್ಲಿ ನೋಡಬೇಕಾಗತ್ತೆ. ಸೊ ದೇರ್ಫೋರ್ ಇವೆಲ್ಲ ಇಶ್ಯೂಗಳ ಜೊತೆಲಿ ಇನ್ನೂ ಹಲವಾರು ಇಶ್ಯೂಗಳಿದ್ದಾವೆ. ಎಕ್ಸಾಂಪಲ್, ಟೆಲಿಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಭಾಳ ಪಾಸಿಟಿವ್ ಆಗಿರುವಂಥ ಡೆವಲಪ್ಮೆಂಟ್ಗಳು, ಭಾಳ ಮೂಲವಾದ ಈ ಪರಮಾಧಿಕಾರ ಮತ್ತು ಅಗ್ರಿಕಲ್ಚರ್ ಇಶ್ಯೂಸ್ ಬಗ್ಗೆ ಇವತ್ತು ಭಾಳ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದೀವಿ. ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.